ಸಂತ ಸಂಗದ ಮಹಿಮೆಯಿಂದಲೇ ವ್ಯಾಘ್ರ ನರನಾಗಿರುವನು. ಅಂತ್ಯೆಯನ್ನನು ಸದ್ಗುರುವು ಪರಮಾರ್ಥ ಮಾರ್ಗಕ್ಕೆ ತರುವನು. ಧೈರ್ಯದಿಂದಲೇ ನಿನ್ನ ಕರುಣೆಯ ದಾರಿ ನೋಡುತ್ತ ಇರುವೆನು. ಶೌರ್ಯದಿಂದೀ ಷಡ್ರೂಪಗಳನ್ನು ಹೋರಿ ಚರಣಕ್ಕೆ ಬರುವೆನು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 18ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಗುರುನಿಂದೇನು ಮಾಡಿರುವಂಥ 4 ಮಂದಿ ಅಯ್ಯನವರು ತಮ್ಮ ಇಷ್ಟಲಿಂಗವನ್ನು ಕಳ್ಕೊಂಡು ಅನಿಷ್ಟವಾದ ಪ್ರಸಂಗವನ್ನು ಪಡೆದರು. ಶ್ರೇಷ್ಠರಾದ ಪಟ್ಟದಪ್ಪನವರ ಸಹಾಯದಿಂದ ಮೂವರು ಮೊದಲೇ ಶರಣಾಗತರಾಗಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರು. 4ನೇಯವನು ಲಜ್ಜಿತನಾಗಿ ತಾನು ಮಾಡಿದ ಹೀನ ಕೃತ್ಯದಿಂದ ಸದ್ಗುರುವಿಗೆ 2-3 ತಿಂಗಳು ಬಹಳಷ್ಟು ವಿಧವಾಗಿ ತಾನು ತೊಂದರೆ ಕೊಟ್ಟು, ನೋವು ಕೊಟ್ಟು, ಅನಾಹುತ ಕೊಟ್ಟು ಬಹಳಷ್ಟು ವ್ಯಥೆಪಡಿಸಿದ್ದನು. ಅದರಿಂದ ಅವನ ಪರಿವಾರವೆಲ್ಲವೂ ನಾಶವಾಗಿ ಹೋಗಿತ್ತು. ಜನರ ನಿಂದೆಗೂ ಕೂಡ ಗುರಿಯಾಗಿದ್ದ ಅವನು ಮತ್ತೆ ತಾನು ಹೋಗಲಿಕ್ಕೆ ಅಂಜಿಕೆಯಿಂದ ಹಿಂದುಳಿದಾಗ ಅವನ ಮಾಡಿದ ಪಾಪ ಕೃತ್ಯವೆನ್ನುವಂತಹದ್ದು ಅವನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಿರುವಂತಹದ್ದನ್ನು ಎಲ್ಲರಿಂದ ಆಗುವಂತಹದ್ದಾಯಿತು. ಹೊಡೆದು ಬಡಿದು ತುಳಿದು ಅವನ ಅಭಿಮಾನ, ಅವನ ಅಹಂಕಾರವೆನ್ನುವಂತಹದ್ದೆಲ್ಲದು ನಿವೃತ್ತಿಯಾಗುವ ಹಾಗೆ ಮಾಡಿದರು. ಮರಳಿ ಬಂದು ಮತ್ತೆ ಆ ಪಟ್ಟದಪ್ಪನವರು ಅವನನ್ನು ಕರ್ಕೊಂಡು ಹೋದಾಗ ಅವನ ಮೇಲೆ ಬಹಳಷ್ಟು ಕರುಣೆಯನ್ನು ತೋರಿ, ಪ್ರೇಮವನ್ನು ತೋರಿ, ಅವನ ನಿರಹಂಕಾರವಾಗಿರುವಂಥ ಸ್ಥಿತಿಯನ್ನು ಕಂಡು ಅವನ ಮೇಲೆ ಬಹಳಷ್ಟು ಪ್ರೇಮ ಮತ್ತು ಅನುಗ್ರಹ, ಆಶೀರ್ವಾದ ಮಾಡಿ ಅವನಿಗೆ ಅವನ ಲಿಂಗವನ್ನು ಕೊಟ್ಟು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಪ್ರಸಂಗವನ್ನು 4 ಮಂದಿಗೂ ತಪ್ಪಿಸಿದರು ಎನ್ನುವಂತಹ ವಿಷಯವನ್ನು ಹಿಂದಿನ ಪ್ರಸಂಗದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿತು. ಧರ್ಮಶಾಸ್ತ್ರಗಳು ಮಾತೃನಿಂದ ಮಹಾವ್ಯಾಧಿ, ಪಿತೃನಿಂದ ಪಿಶಾಚವತ್, ದೈವನಿಂದ ದರಿದ್ರಸ್ಯ,
ಗುರುನಿಂದ ಕುಲಕ್ಷಯಂ ಅಂಥೇಳಿ ಇವು 4 ನಿಂದೆಗೆ ಯೋಗ್ಯವಾಗಿರುವಂಥವುಗಳಲ್ಲಿ ನಿಂದೆಗೆ ಯಾವೂ ಯೋಗ್ಯವಲ್ಲವೇ ಅಲ್ಲ. ಆದರೂ ಪ್ರಮುಖವಾಗಿ ಈ 4 ಇವು ಬಹಳಷ್ಟು ಮುಖ್ಯವಾಗಿರುವಂಥವುಗಳು. ಹಡದ ತಾಯಿಯನ್ನು ನಿಂದೆ ಮಾಡಿದರೆ ಮಹಾವ್ಯಾಧಿಗಳು ಬರ್ತವೆ ಅಂತೇಳಿ ಯಾತ್ರಿಂದಲೂ ಎದರಿಂದಲೂ ನಿವೃತ್ತಿ ಮಾಡದೆ ತಾವು ಅದರಿಂದ ಆ ದುಃಖವನ್ನು ಅನುಭವಿಸಬೇಕು. ಅಂಥ ವ್ಯಾಧಿಗಳು ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಬರತಕ್ಕಂಥ ಪ್ರಸಂಗ, ಮಹಾವ್ಯಾಧಿಗಳು ಒಂದೇ ಜನ್ಮದಲ್ಲಿ ತೀರುವುದಿಲ್ಲ ಅಂಥೇಳಿ. ಇಂಥ ಮಹಾಕರ್ಮವನ್ನು ಮಾಡಿ ಒಮ್ಮೆ ಅಡ್ಡು ಬಿದ್ದು ಕೂಡಲೇ ಮುದ್ದು ಬಿಟ್ಟು ಕೂಡಲೇ ಎಲ್ಲ ಹೋಗ್ಬಿಡ್ಬೇಕಪ್ಪ ಅಂತಾರೆ. ಎಷ್ಟು ಮಂದಿ ಈಗ ತಂದೆ ತಾಯಿಗಳ ನಿಂದೆ ಮಾಡ್ತಾರೆ ಅಂದ್ರೆ ಬಹಳಷ್ಟು ಆಗಿರ್ತಕ್ಕಂಥದ್ದು. ಅವು ಸಾಕಾಗಿ ವೃದ್ಧಾಶ್ರಮ ಸೇರಿಬಿಡ್ತಾವ. ಬಹಳಷ್ಟು ಮಂದಿ ವೃದ್ಧಾಶ್ರಮಕ್ಕೆ ಸೇರಿಸೋದು ಕೊನೆಗೆ. ಎಲ್ಲ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರ. ಅದ್ರ ಖರ್ಚನ್ನು ನಾವು ಕೊಡ್ತೇವೆ. ಕೊಡೋರು ಹೋದಾರ, ಕೊಡ್ಲಿಲ್ದರು ಹೋದಾರ, ಹಂಗ ಓಡಿಸೋರು ಹೋದಾರೆ. ಅವು ಹೋಗಿ ಮತ್ತೆ ಏನು ಮಾಡ್ತಾವೆ? ಆತ್ಮಹತ್ಯೆ ಮಾಡ್ಕೊಂತವೆ, ಏನೇನೋ ಮಾಡ್ಕೊಂತವೆ ಪ್ರಸಂಗಗಳು. ಎಲ್ಲ ಬಿಟ್ಟು ಹೋಗಿ ಅಲ್ಲೇ ಬಿಟ್ಟು ಹೋಗಿ ಅವರವೆಲ್ಲ ಕೀಲಿ ಕೈ, ಕಾದಕ ಪತ್ರ, ಅವು ಇವು ಏನಿರ್ತಾವನ್ನೆಲ್ಲ ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ. ಯಾಕಂದ್ರೆ ಮಕ್ಕಳು ವಿರುದ್ಧ ಆಗಿಬಿಡ್ತಾರಲ್ಲ, ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ, ಹೀಯಾಳಿಸ್ತಾರೆ, ಹಂಗಿಸ್ತಾರೆ. ಹಂಗಿನ ಅರಮನೆಗಿಂತ ಎಂಗಣದ ಗುಡಿಲೇಸು ಅಂತಾರೆ ಅವ್ರು. ಆಮೇಲೆ ಅಂಥ ಪರಿಸ್ಥಿತಿ ಬಂದುಬಿಡ್ತದದು. ಆಮೇಲೆ ಅವರೆಷ್ಟೆಲ್ಲ ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಇವ್ರ ರಕ್ಷಣೆ ಮಾಡಿ, ವಿದ್ಯಾವಂತರು ಮಾಡಿ, ಬುದ್ಧಿವಂತರು ಮಾಡಿ, ಏನು ಭ್ರಮನೋ ಏನೋ ಅವಕ್ಕೆ ಇಡೀ ಜೀವನನ ಅದರೊಳಗೆ ಕಳೆದು ಬಿಡ್ತಾರೆ. ಇಡೀ ಜೀವನನ ಅದ್ರೊಳಗೆ ಕಳೆದು ಬಿಡ್ತಾರೆ. ಅದ್ರಾಗೂ ತಾಯಿ ಆದಂಥವಳು ಪೂರ್ಣ ಆಕಿ ಜೀವನ ಅದ್ರಾಗ ಹೋಗ್ಬಿಡ್ತೈತಿ. ನಾವೊಮ್ಮೆ ಹಂಗೆ ಸುಮ್ಮನೆ ಕುಂತು ಲೆಕ್ಕ ಹಾಕಿದ್ದೀವಿ. 16-17 ಮಕ್ಕಳನ್ನು ಹಡ್ದಿರೋದು ನಮ್ಮ ಮಠದ ಭಕ್ತಳಕ್ಕೆ. ಹೆಸರು ಹೇಳೋದು ಬೇಡ, ಒಟ್ಟು 16-17 ಅದ್ರಾಗ ಒಂದು 3-4 ಸುತ್ತದವೆ. ಒಟ್ಟು ದೊಡ್ಡವಾಗಿ 2-3 ವರ್ಷದಿಂದ ಏನೋ 10-15 ವರ್ಷದೊಳಗೂ ಸತ್ತೋಗಿ ಗೊತ್ತು. ಹದಿನೇಳು ವರ್ಷ ಅಂದರೆ 17 ವರ್ಷ ಅಂದರೆ 9 ತಿಂಗಳು ಹೊಟ್ಟೆಗಿಟ್ಟಬೇಕಲ್ಲ. ಎಷ್ಟು ಇರ್ತದಲ್ಲಿ ಲೆಕ್ಕ? 9 ತಿಂಗಳು ಹೊಟ್ಟೆಗಿಟ್ಟಬೇಕು. 17 9 ಕ್ಯಾಲ್ಕುಲೇಟರ್ ಬೇಕಾ? ನೂರ 50 ತಿಂಗಳಾತು. ಅದೇ ಅಲ್ಲಿಗೇನ 150 ತಿಂಗಳಾತಲ್ಲ. ಮತ್ತೆ 12ರಿಂದ ಡಿವೈಡ್ ಮಾಡಿದ್ರೆ ಈ ಹೊಟ್ಟೆ ಇಟ್ಕೊಂಡದ್ದು 17 ವರ್ಷ 9 ತಿಂಗಳು.
ಹೊಟ್ಟೆಗೆ ಇಟ್ಕೊಂಡಿರೋದೆ. ಆಕೆ ಆಯುಷ್ಯ ನಾವು ಲೆಕ್ಕ ತೆಗಿತಾ ಇದ್ದಾವೆ. ಒಟ್ಟು ಆಕೆ ಆಯುಷ್ಯದಾಗ ಏನು ಮಾಡಿಲ್ಲ ಅನ್ನೋ ಲೆಕ್ಕ ತೆಗಿಯಕ್ಕೆ ಇದನ್ನು ಹೇಳ್ತವೆ. ಒಂದು 18-20 ವಯಸ್ಸು ಬೇಕಾ ಲಗ್ನ ಆಗಕ್ಕ. ಅದ್ರ ಮೇಲೆ 13 ವರ್ಷ ಹೊಟ್ಟೆಗೆ ಇಟ್ಕೊಳೋದಾತು. ಅಲ್ಲಿಗೆ ಎಷ್ಟು ವರ್ಷ ಆಯ್ತು? ಆಮೇಲೆ 3 ವರ್ಷದ ತನಕ ಅದ್ರ ಮುಕ್ಕಳಿ ತೊಳಿಬೇಕು, ಅದಕ್ಕೆ ಉಣಿಸ್ಬೇಕು, ಅದಕ್ಕೆ ತಿನ್ನಿಸ್ಬೇಕು, ಅದನ್ನೆಲ್ಲ ಚಾಕ್ರಿಕೆ ಮಾಡ್ಬೇಕು. ಅಲ್ಲಿಗೆ ಎಷ್ಟಾಯ್ತು? 17 3 51 ವರ್ಷ. 51 ವರ್ಷ, ಇದು 13 ವರ್ಷ. ಎಷ್ಟಾಯ್ತು ಅಲ್ಲಿಗೆ? 64 ವಯಸ್ಸು ಪೂರ್ಣ ಈ ಮಕ್ಕಳ ಸಲುವಾಗಿ ಇಡ್ತದ. ತನ್ನ ಇಡೀ ಜೀವನ ನಾವು ಸುಮ್ಮನೆ ಕೂತ್ಕೊಂಡು ಒಂದು ಲೆಕ್ಕ ಮಾಡಿದ್ವಿ ಒಂದ್ಸಲ ಆ ದಿವಸಗಳನ್ನು. ಅವನ್ನ ಮತ್ತು ಹೊಟ್ಟೆ ಅಂತ 9 ತಿಂಗಳು ಇರ್ಬೇಕಾ? ಅದಂತೂ ಮಾಮೂಲಿ ಅಲ್ಲ, ನಾವು ಹೊಟ್ಟೆಗೆ ಇಟ್ಕೋಬೇಕಾಗ್ತದನ್ನ. ಆಮೇಲೆ ಹಡದ ಬೆಳಗ್ಗೆ 3 ವರ್ಷ ಅಂತೂ ಬೇಕೇ ಬೇಕಲ್ಲ. ಅದು ಇನ್ನೂ 3 ವರ್ಷಕ್ಕೆ ಸ್ವಂತ ಏನು ಮಾಡ್ಕೊಂಡು 4-5 ವರ್ಷಕ್ಕೆ ಏನಾರು ಸ್ವಂತ ಮಾಡ್ಕೊಳಕ್ಕೆ ಶುರು ಮಾಡ್ದೋತೇನೋ ಗೊತ್ತಿಲ್ಲ. ಅಷ್ಟದು. ಅದ್ರ ಮೇಲೆ 10-7 ವರ್ಷದ ತನಕ ಮತ್ತೆ ಜಪನ ಮಾಡ್ತಿರ್ಬೇಕು. ಸರ್ ಅವನ್ನೆಲ್ಲ ಬಿಟ್ಟು ಈ ಲೆಕ್ಕ ಹಾಕಿದ್ರೆ 64 ವರ್ಷ ವಯಸ್ಸಿನವರಿಗೂ ಅದ್ರದ್ದು ಏನಾಯ್ತಂದ್ರೆ ಇದೇ ಆಯ್ತು. ಮಂದಿನ ಏನು ಮಾಡ್ಬೇಕದು? ಅದಂತಲ್ಲ, ನಮ್ಮ ಜೀವನನೂ ಹೆಂಗ ವ್ಯರ್ಥನ ಆಯ್ತದ. ಒಂದು ಉದಾಹರಣೆ, ಅದನ್ನೊಂದು ಸ್ವಲ್ಪ ಲೆಕ್ಕ ಹಾಕಕ್ಕೆ ಹೋಗ್ಬಿಟ್ರೆ ಈ ಜೀವನಗಳು ಹೆಂಗೆ ಎಷ್ಟೆಷ್ಟು ವಯಸ್ಸುಗಳು ಯಾತ್ಯಾತ್ ಹೋಗ್ತಾವ ಅನ್ನೋದು ನಮ್ಮ ಲೆಕ್ಕ ಬರ್ತಾವೆ ಅಂತ. ಆದ್ರ ದಸಿಂದ ಆ ತಾಯಿದು ಎಷ್ಟು ಜೀವನ, ಅದು ತ್ಯಾಗ. ಅದಕ್ಕೆ ಅಂಥದ್ರ ಮೇಲೆ ನಾವು ದ್ರೋಹ ಮಾಡಿದ್ವಿ, ತ್ಯಾಗ ಮಾಡಿದ್ವಿ ಅಂದರೆ ಮಹಾವ್ಯಾಧಿಗಳು ಅನ್ನುವಂಥವಳು ಕಾದಿರ್ತವೆ ಅಂತೇಳಿ ಇದು ಧರ್ಮಶಾಸ್ತ್ರ ಹೇಳ್ತದೆ, ನಾವು ಹೇಳೋದಿಲ್ಲ. ಪಿತೃನಿಂದ ಪಿಶಾಚವತ್ತಂಥೇಳಿ ತಂದೆಯನ್ನು ನಿಂದ ಮಾಡಿದಾಗ ಪಿಶಾಚಿತನ ಬರ್ತದಂತ. ಕೊನೆಗೆ ಪಿಶಾಚಿತನ. ದೈವನಿಂದ ದರಿದ್ರಸ್ಯ. ಇನ್ನು ದೇವರನ್ನು ನಾವು ನಿಂದೆ ಮಾಡ್ತಿರ್ತೇವೆ. ಅಥವಾ ವಿಷ್ಣು ಭಕ್ತರು ಶಿವನ ನಿಂದೆ ಮಾಡ್ತಾರ, ಶಿವನ ಭಕ್ತರು ವಿಷ್ಣು ನಿಂದೆ ಮಾಡ್ತಾರ. ಯಾರ್ಡು ಇಲ್ದರು ನಮಗೆ ಹಂಗೆ ಮಾಡಿನಪ್ಪ ಹಿಂಗೆ ಮಾಡಿನಪ್ಪ ಅವನು ಮನೆ ಹಾಳಾಗಲಿ ಅಂತೇಳಿ ಶಪಿಸ್ತಾರೆ ಪರಮಾತ್ಮನಿಗೆ. ಹಾಳಾಗಕ್ಕೆ ಅವನ ಮನೆ ಇದ್ರಲ್ಲ, ಇವ್ರು ಶಪಿಸ್ತಾರೆ ಅವನ ಮನೆ ಹಾಳಾಗಲಿ ಅಂತೇಳಿ. ಹೆಣ್ಮಕ್ಳು ಮನಿನೇ ಅಲ್ಲ ಅವನಿಗೆ. ಅವನೇನು ಮಾಡ್ತಾನೆ ಪಾಪ. ಇವ್ರಂತಾರೆ ಒಂದು ಕಣ್ಣ ಬೆಣ್ಣೆ ಒಂದು ಕಣ್ಣ ಸುಣ್ಣ, ಒಬ್ರಿಗೊಂದು ಮಾಡಿದಾನ. ಅವ್ರಿಗೆ ಹೆಂಗೆ ಮಾಡಿದ, ಇವ್ರಿಗೆ ಹೆಂಗೆ ಮಾಡಿದ, ಏನೇನೋ ಆರೋಪಗಳು. ನಿಂದ ಇದು ಆರೋಪ ಮಾಡೋದಂದ್ರೆ ನಿಂದ ಇದು. ಇದರಿಂದ ಏನಾಗುತ್ತದೆ ಅಂದರೆ ದೈವನಿಂದ ದರಿದ್ರಸ್ಯ ಅಂತ ದರಿದ್ರತನ ಬಂದ್ಕಂತ ಹೋಗ್ತಕ್ಕಂಥದ್ದು. ಏನ್ರಿ ಮುಟ್ಟಿದ್ದೆಲ್ಲ ಮಣ್ಣಾಗ್ಬಿಡ್ತತಿ. ಬಂಗಾರ ಹಿಡಿದ್ರು ಮಣ್ಣಾಕತಿ ಅಂತಾರೆ ಕೆಲವರು. ನಾನು ಮುಟ್ಟಿದ್ದೆಲ್ಲ ಮಣ್ಣಾಕತಿ ಅಂತ ಅಂದ್ರೆ ಎದುರಾಗೂ ಜಯ ಸಿಗೋದಿಲ್ಲ. ದರಿದ್ರತ್ವದಿಂದ ಇಂಥ ಅಪರಾಧ ಮಾಡಿ ಏನಾರ ಮಾಡಕ್ಕೆ ಹೋದ್ರೆ ಇವೆಲ್ಲದಕ್ಕಿಂತಲೂ ಹೆಚ್ಚಿಂದು ಗುರುನಿಂದ ಕುಲಕ್ಷಯಂ ಅಂತ, ಕುಲವೇ ನಾಶವಾಗ್ತದೆ. ಆ ನಿಂದೆ ಮಾಡಿರ್ತಕ್ಕಂಥವನು ಅವನ ಪತ್ನಿ ಪುತ್ರರು ಅದು ಇದು ಏನು ಪರಿವಾರ ಇರ್ತದೆ ಎಲ್ಲ ಸತ್ತು ಹೋಗ್ಬಿಡ್ತದೆ 4 ತಿಂಗಳೊಳಗೆ. ಅವನು ಒಬ್ಬಂಟಿಗೆ ಆಗಿಬಿಟ್ಟಿದ್ದ. ಆದ್ರೂ ನಿರಹಂಕಾರಿಯಾಗಿ ನಿರಭಿಮಾನದ ಸದ್ಗುರುವಿಗೆ ಶರಣಾದಾಗ ಕೊನೆಯ ಸಮಯದಲ್ಲಿ ಅವನೆಲ್ಲ ಪರಿವರ್ತನವಾಗಿ ಅವನು ಶರಣ ಬಂದಾಗ ಸ್ವೀಕಾರ ಮಾಡಿ ಅವನನ್ನು ಅನುಗ್ರಹಿಸಿದರು ಅಂತ. ರಾವಣ ಅಷ್ಟೆಲ್ಲ ಪರಿವಾರ ಕಳ್ಕಂಡ. ತಮ್ಮಂದಿರು ಮಕ್ಕಳು ಅವರು ಎಲ್ಲರೂ ಸತ್ತೋದ್ರು ಅವನೊಬ್ಬ ಸಲುವಾಗಿ. ಆಮೇಲೆ ಅನುಗ್ರಹ ಪಡ್ಕೊಂಡು ಅವ್ರನ್ನೆಲ್ಲ ಸಾಯಿಸಿ ಅನುಗ್ರಹ ಪಡ್ಕೊಂಡು ಇವನ ರಾವಣ. ಮತ್ತೆ ಕೊನೆಗೆ ಅವರೆಲ್ಲರೂ ಸತ್ತೋದ್ರು. ಆದ್ರೆ ರಾಮನ ಅನುಗ್ರಹ ಅವ್ರಿಗೆ ಯಾರಿಗೂ ಸಿಗಲಿಲ್ಲ.
ಆದ್ರೆ ರಾವಣಗೆ ಮಾತ್ರ ಮತ್ತು ರಾವಣ ಅನುಗ್ರಹನ ಸಿಕ್ತು. ಯಾಕೆ? ಕೊನೆಗೆ ನಿರಹಂಕಾರಿ ಆಗ್ಬಿಟ್ಟ ಅವನು ನಿರಹಂಕಾರಿ ಆಗ್ಬಿಟ್ಟ. ಕೊನೆಗೆ ನಿರಭಿಮಾನ ಬಂದ್ಬಿಡ್ತ ಅವನಿಗೆ. ಸಂಪೂರ್ಣ ಶರಣಾಗತಿ ಆದ ಶ್ರೀರಾಮ ಅಂತೇಳಿ ಭಗವಂತನ ಸ್ಮರಣ ಮಾಡ್ತಾ ಮಾಡ್ತಾ ಅವನ ದಿವ್ಯ ದರ್ಶನವಾಗಿರ್ತಕ್ಕಂಥದ್ದನ್ನು ನೋಡ್ತಾ ನೋಡ್ತಾ ತಾನು ಸತ್ತ ಅಂಥೇಳಿ. ಹತ್ತರೇನು ಮೊದಲೇ ರಾಕ್ಷಸರಾಗಿದ್ದರೂ ಕೂಡ ಕಂಸ ಮಹಾಹಿಂಸೆ ಮಾಡಿದ. ಬಹಳಷ್ಟು 7 ಮಂದಿ ತಂಗಿಯ ಮಕ್ಕಳನ್ನು ಕೊಂದ ಕಂಸ. ತಂದೆಯನ್ನೇ ಹೋಗಿ ಶರಮನಿಯೊಳಗಿಟ್ಟ. ಮನಸ್ಸಿಗೆ ಬಂದಂಗ ಆ ಕಡೆ ಹೋಗಿ ಕೇಳಲಿ. ಶ್ರೀಕೃಷ್ಣನ ಕೊಲ್ಲಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ. ಶ್ರೀಕೃಷ್ಣನ ಸಣ್ಣ ಹುಡುಗಿದ್ದ ಕೊಲ್ಲಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಜನರಿಗೆ ಬಹಳಷ್ಟು ಉಪದ್ರ ಮಾಡಿಸಿದ. ರಾಕ್ಷಸರಿಂದ ತನ್ನ ರಾಜ್ಯದೊಳಗೂ ಬಹಳಷ್ಟು ಉಪದ್ರ ಮಾಡ್ತಾ ಇದ್ದ. ಆದ್ರೂ ಕೂಡ ಕೊನೆಗೆ ಅವನು ಯಾವಾಗ ಹತನಾದನೋ ಅವನ ಹೊಡೆತಕ್ಕೆ ಆಕಾಶದಲ್ಲಿ ಗಿರಿ 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 ತಿರುಗಿ ನೆಲಕ್ಕೆ ಬಿದ್ದಾಗ ಅವನ ಅಹಂಕಾರ ಎಲ್ಲ ಹೋಗ್ಬಿಡ್ತು, ಅಭಿಮಾನ ಎಲ್ಲ ಹೋಗ್ಬಿಡ್ತು. ಸಾಕ್ಷಾತ್ ವಿಷ್ಣುವಿನ ದರ್ಶನವೇ ಆಯಿತು. ಆ ವಿಷ್ಣುವಿನ ದರ್ಶನ ಮಾಡ್ತಾ ಸಂತೋಷವಾಗಿ ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸು. ಕರಚರಣ ಕೃತಂವಾ ಕಾಯಜಂ ಕರ್ಮಜಂವಾ ಶ್ರವಣ ನಯನಜಂವಾ ಮಾನಸಂವಾ ಅಪರಾಧಂ. ನನ್ನ ವ್ಯಸ್ಥದ ಅಪರಾಧಗಳನ್ನೆಲ್ಲ ಮನ್ನಿಸು ಅಂತೇಳಿ ನಿರಹಂಕಾರಿಯಾಗಿ ಪ್ರಾರ್ಥನೆ ಮಾಡಿದ ಅವನು. ನಿರಹಂಕಾರಿಯಾಗಿ. ನಾವು ಪ್ರಾರ್ಥನೆ ಮಾಡ್ತೇವೆ ಅಹಂಕಾರದಿಂದ ಪ್ರಾರ್ಥನೆ ಮಾಡ್ತೇವೆ. ಏನೋ ಒಂದು ರೀತಿ ಇವತ್ತು ಸ್ತೋತ್ರ ಹೇಳಕ್ಕೆ ಹಚ್ಚಿದ್ರೆ 70 ಮನೆಗೆ 10 ಹೇಳ್ದಂಗೆ ಹೇಳಿದ್ರಪ್ಪ. 100 ಕಿಲೋಮೀಟ್ರ್ ಹೋಗಿ ಬರೋದಕ್ಕೆ ಎಷ್ಟು ನಿಮ್ಮ ಪುಸ್ ಒಂದೋಗ್ಬಿಡೋದು ಶಕ್ತಿ. ಆ ಉತ್ಸಾಹನ ಇಲ್ದಂಗೆ ಆಗ್ಬಿಡತ್ತೆ ನಿಮಗೆ. ಅದು ಪರಪಶ್ಯಂತಿ ಮಧ್ಯಮಿ ವೈಖರಿ ಅನ್ನತಕ್ಕಂಥ 4 ಸ್ಥಾನಗಳಿಂದ ಬರ್ಬೇಕದು. ಏನಾರ ಸ್ತೋತ್ರ ಮಾಡಲಿ, ಭಜನೆ ಮಾಡಲಿ, ಅದೆಲ್ಲ ಇಲ್ಲೇ ಗಂಟಲಿಂದ ಹೊರಗ ಇಲ್ಲೇ ಅಂತಾರೆ. ಅವ್ರ ಕಿವಿಗೆ ಕೇಳ್ತಲ್ಲ, ಗೊತ್ತಾಗ್ಲಿಲ್ಲ ಅವ್ರು ಮಾಡಿದ್ದು. ಏನು ನಾಚಿಕೆ ಆಗಿತ್ತು ನನಗೆ ಗೊತ್ತಾಗಿಲ್ಲ. ಹೊಸದಾಗಿ ಹೆಣ್ಣು ನೋಡಕ್ ಬಂದಾಗ ಹಾಡು ಹೇಳೋ ಅಂದ್ಕೊಟ್ಲೆ ಅವು ನಾಚಿಕೆ ಅಂತ ಮಾಡ್ತಿರ್ತಾವಲ್ಲ, ಹಂಗೆ ಮಾಡಿದ್ರೆ ನಾ ಯಾರಿಗೆ ಗೊತ್ತು ಅದಾ. ಅದು ಮಾಡಿದರೆ ಹೇಳರಿಗೆ ಕೂಡ ಸಂತೋಷ ಆಗ್ಬೇಕು. ನಿಮಗೆ ಸಂತೋಷ ಆಗೈತೆ ನೀವು ಮಾಡಿದ್ದು? ಗಟ್ಟಿಗೆ ಹೇಳ ಮನಗಿಡಿ. ನಿನಗೆ ಸಂತೋಷ ಆಗಲಿಲ್ಲ ಅಂದ್ರೆ ಮಂದಿಗೆ ಹೆಂಗೆ ಸಂತೋಷ ಆಕತ್ತದು? ಅವರು ಹೃತ್ಪೂರ್ವಕವಾಗಿ ಮಾಡಿದ್ರು ಪ್ರಾರ್ಥನೆ. ಕೊನೆಗೆ ಎಲ್ಲ ರಾಕ್ಷಸರ ಇತಿಹಾಸ ಹಂಗನ ಅದಾವ. ಕೊನೆಗೆ ವರ ಪಡ್ಕೊಂಡಾರ. ನಾವು ಕೊನೆಗೆ ಶಾಪ ಪಡ್ಕೊಳ್ಳೋದು ನಮ್ಮ ಸ್ವಭಾವ. ಮೊದಲು ಮಾಡೋದು ಕೊನೆಗೆ ಶಾಪ ಪಡ್ಕೊಳ್ಳೋದು. ಯಾವುದೋ ಅಭಿಮಾನ, ಯಾವುದೋ ಅಹಂಕಾರ, ಯಾವುದೋ ದುರ್ಬುದ್ಧಿ ಏನೇನೋ ಮಾಡ್ಕೊಂಡು ಅವ್ರು ಕೊನೆದಾಗ ಅವನ್ನೆಲ್ಲ ಬಿಟ್ಬಿಡ್ತಾರೆ. ಮೊದಲಿದ್ದವನ್ನೆಲ್ಲ ಕೊನೆಗೆ ಬಿಟ್ಬಿಡ್ತಾರೆ. ನಾವು ಮೊದಲಿದ್ದವೆಲ್ಲವೂ ಕೊನೆಗೆ ಅಳವಡಿಸ್ಕೊಂಡ್ಬಿಡ್ತೇವೆ. ಇದೇ ವ್ಯತ್ಯಾಸ ನಮಗೂ ರಾಕ್ಷಸರಿಗೂ. ಅಂದರೆ ಎಷ್ಟು ಮಂದಿ ರಾಕ್ಷಸರನ್ನು ಭಗವಂತ ಅವತಾರ ಎತ್ತಿ ಅಥವಾ ದೇವಿ ಅವತಾರ ಎತ್ತಿ ನಾಶ ಮಾಡಿದಳೋ ಅವ್ರಿಗೆಲ್ಲ ವರ ಕೊಟ್ಟಿದ್ದಾರೆ. ಗಜಾಸುರನ ಕೊಂದ ಬಳಕೆ ಏನು ಬೇಕು ನಿನಗೆ ವರ ಅಂದರೆ ನಿನ್ನ ಮೈ ಮೇಲೆ ನಾನು ವಸ್ತ್ರವಾಗಿರ್ಬೇಕು ಅಂತ ಕೇಳ್ಕೊಂಡ. ಅದಕ್ಕೆ ಗಜಚರ್ಮಾಂಬರಧಾರಿ ಅಂತ ಅವನಿಗೆ. ರಾಕ್ಷಸರವೆಲ್ಲ ರುಂಡಗಳನ್ನು ಕತ್ತರಿಸಿದಾಗ ಏನು ಬೇಕು ನಿಮ್ಗೆ ವರ ಅಂದ್ರೆ ನೀನು ಕೊಳ್ಳಾಗೆ ಇರ್ಬೇಕು ನಾವು ಯಾವಾಗಲೂ ಅಂದರು. ಹಾಕ್ಯಂದ ಅದನ್ನು. ಅದೇ ಮಾಲೆ, ರುಂಡು ಮಾಲೆ, ರಾಕ್ಷಸರ ಶಿರಸ್ಸುಗಳವು ಶಿವನಿಗೆ.
ಹೀಗೆ ಅವರಿಗೆ ವರ ಕೊಟ್ಟಿರ್ತಕ್ಕಂಥವನಾಗಿರೋನು, ರಾಕ್ಷಸರಿಗೆ ಲೋಕಕಂಟಕರಾಗಿರ್ತಕ್ಕಂಥವ್ರಿಗೆ. ಯಾಕಂದ್ರೆ ಅವ್ರು ಕೊನೆಗೆ ಪರಿವರ್ತನವಾಗಿದ್ದಾರೆ. ಅವರು ಯಾವಾಗ ಪರಿವರ್ತನವಾಗಬೇಕೋ ಅವಾಗ ಪರಿವರ್ತನೆ ಆಗಲಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸ್ಮರಣ ಬರಬೇಕೋ ಅವಾಗ ಬರಲಿದ್ರೆ ಸ್ಮರಣ ಏನು ಪ್ರಯೋಜನ ಆಗೋದಿಲ್ಲ. ಒಳ್ಳೆ ಹೊತ್ತಿನಾಗ ಕರ್ಣನಿಗೆ ದಿವ್ಯಾಸ್ತ್ರ ಮಂತ್ರ ಸ್ಮರಣ ಮಾಡಕ್ಕೆ ಹೋಗ್ತಾನ, ಸ್ಮರಣನ ಬರಲಿಲ್ಲ, ರಥ ಸಿಗಾಕ್ಕೊಂಬಿಟ್ಟತಿ. ಅವ ದಿವ್ಯಾಸ್ತ್ರಗಳನ್ನು ಕೇಳ್ತಾ ಇದ್ದಾನ. ದಿವ್ಯಾಸ್ತ್ರ ಬರ್ಬೇಕಾದ್ರೆ ಅದ್ರ ಮಂತ್ರ ಹೇಳ್ಬೇಕಾಗತಿ. ಮಂತ್ರ ಹೇಳಿದ್ರೆ ಬರಲ್ಲವು, ಮಂತ್ರ ವಿಸ್ಮರಣವಾಗಿಬಿಡುತ್ತೆ. ಮಂತ್ರ ವಿಸ್ಮರಣವಾಗಿ ಒಬ್ಬ ಋಷಿಯ ಗೋವನ್ನು ಕೊಂದದ್ದ ಅವನು, ಬ್ಯಾಟಿಗೆ ಹೋಗಿ ಆಕಳನ್ನು ಕೊಂದದ್ದ. ಒಳ್ಳೆ ಹಿಂಡಿ, ಅದರಿಂದಲೇ ಅವರು ಋಷಿಗಳು ಜೀವನ ಮಾಡ್ತಕ್ಕಂಥದ್ದು ಅವರ ಆಹಾರನೇ. ಅದು ಶಾಪ ಕೊಟ್ಟುಬಿಟ್ರು, ನಿನಗೇನು ವಿದ್ಯೆ ಸಿಕ್ಕತ್ತೋ ಅದು ವಿಸ್ಮರಣವಾಗಲಿ, ನಿನಗೆ ಆಪತ್ತಿನ ಕಾಲಿನೊಳಗೆ ವಿಪತ್ತು ಬರಲಿ ಅದರಿಂದ ಅಂತೀವಿ. ವಿಸ್ಮರಣವಾಯ್ತಂದ್ರೆ ಪ್ರಯೋಜನ ಏನು ಅಂತ. ಆಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ. ಏನೇನು ಸ್ಮರಣ ಮಾಡ್ತಾ ನಾವು ಶರೀರವನ್ನು ತ್ಯಾಗ ಮಾಡ್ತಾವೋ ಅದೇ ರೀತಿಯಾಗಿರುವಂಥ ಶರೀರಗಳು ನಮಗೆ ಪ್ರಾಪ್ತವಾಗ್ತವೆ ಅನ್ನತಕ್ಕಂಥದ್ದು ಇದು ಶಾಸ್ತ್ರದ ನಿಯಮವಾಗಿರ್ತಕ್ಕಂಥದ್ದು. ಶಾಸ್ತ್ರದ ನಿಯಮ. ಅವು ಬಹಳಷ್ಟು ಆಕಾರಗಳು ಬರ್ತಾವಂತೆ. ನಮ್ಮನ್ನು ಮುಂದಿನ ಜನ್ಮಕ್ಕೆ ಏನೇನು ಒಯ್ಯಬೇಕೋ ಅವೇ ಆಕಾರಗಳು ಬರ್ತಾವಂತ ಅವ್ನು ಭಾಳಷ್ಟು ಪ್ರೀತಿಯಿಂದ ನಾವು ಸ್ವೀಕಾರ ಮಾಡ್ತಾವಂತೆ. ಕತ್ತಿ ಬರೋದು, ನರಿ ಬರೋದು, ನಾಯಿ ಬರೋದು, ಹುಲಿ ಬರೋದು, ಕಪ್ಪು ಬರೋದು, ಗೆಂಡಿಗೆ ಬರೋದು, ಇಂಥವೆಲ್ಲ ಬರ್ತಾವಂತ ಸಾಯವತ್ನ್ಯಾಗ ಕಣ್ಣಾಗ. ಅದು ಭಾರಿ ನಮಗೆ ಭಾರಿ ಸಂತೋಷ ತರ್ತದಂಥದ್ದು. ಆಮೇಲೆ ಅದೇ ಆಗಿ ಹುಡ್ತಾರವರು ಅಂಥೇಳಿ. ಹಿಂದೆಲ್ಲ ಈಗೆಲ್ಲ ಟ್ರೆಜರಿ ಬ್ಯಾಂಕು ಅವೆಲ್ಲ ಅದಾವ. ಹಿಂದೇನಿದ್ದಿಲ್ಲ, ಗುದ್ದು ಮಾಡಿ 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 ಬೆಳ್ಳಿ ರೂಪಾಯಿಗಳನ್ನು ಇಡ್ತಾ ಇದ್ರು. ದಾನನೂ ಮಾಡೋಕ್ಕಿಲ್ಲ, ಉಣ್ಣಕ್ಕೂ ಇಲ್ಲ, ಏನಿಲ್ಲ. ಗಳಿಸಿ 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 ಅಲ್ಲೊಂದು ಗಡಿಗೆ ಇಲ್ಲೊಂದು ಗಡಿಗೆ ಆತ್ಲ ಹುಗಿದು ಕೂಡಲೇ ಅವ್ರಿಗೆ ಸಾಯಬೇಕಾದ್ರೆ ಹೆಗ್ಗಣಗಳು ಬರ್ತಾವಂತೆ ಕಣ್ಣಾಗ, ಹೆಗ್ಗಣ. ಆಮೇಲೆ ಹೆಗ್ಗಣಾಗಿ ಹುಟ್ಟಿ ಆ ಮನೆಯಾಗ ಕೆದರ್ತಾನೆ ಇರ್ತದೆ. ಅಲ್ಲಿ ಕೆದರೋದು ಇಲ್ಲಿ ಕೆದರೋದು ಇಟ್ಟದ್ದು ಅದು ಸಂಸ್ಕಾರ ಇರ್ತದಲ್ಲ, ಕೆದರ್ತದಂತ ರೊಕ್ಕ ಹುಡುಕಾಕ ಹೆಗ್ಗಣಾಗಿ. ಈಗೆಲ್ಲ ಬೇರೆ ಸಾಧನ ಆಗಿದ್ದಾವೆ. ಏನಾಗ್ತಾರೆ ಇದೇ ಆಗಿರ್ಬೇಕು. ಮತ್ತೆ ಇನ್ನೇನು ಕಳ್ಳರಾಗಿ ದರೋಡೆ ಮಾಡ್ತಾರಲ್ಲ, ಬ್ಯಾಂಕ್ ದರೋಡೆ ಅದು ಇದು ಎಲ್ಲ. ಹೇಳುವ ತಾತ್ಪರ್ಯ ಇಷ್ಟೇ, ಕೊನೆಯ ಸಮಯದಲ್ಲಿ ನಮಗೆ ಸದ್ಭಾವ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸದ್ಗುರುವಿನ ದರ್ಶನ ಅನ್ನುವಂಥದ್ದು, ಭಗವಂತನ ದರ್ಶನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವನ ನಾಮಸ್ಮರಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವನು ನೋಡ್ತಾ 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 ದೇಹ ಬಿಟ್ಟುಬಿಟ್ರು ಅಂದರೆ ಅವರು ಮಾಡಿದ ಸೇವೆ ಎಲ್ಲ ಫಲಿಸುವಂಥದ್ದಾಗುವುದು, ಫಲಕಾರಿ ಆಗುವುದು. ಅವಾಗೇನಾರ ದುರ್ಭಾವನೆಗಳು ಬಂದುಬಿಟ್ಟು ಅಂದರೆ ಅದೆಲ್ಲ ನಿಷ್ಪ್ರಯೋಜನವಾಗೋದು. ಹಂಗೆ ರಾಕ್ಷಸರಾಗಿರ್ತಕ್ಕಂಥವರು ನಿಜವಾಗಿ ಶಿವಭಕ್ತರೇ ಯಾವುದೋ ಕಾರಣಕ್ಕೋಸ್ಕರವಾಗಿ ವೈರಿಗಳಂಗೆ ಧಾರಣ ಮಾಡಿದರೂ ಕೂಡ ಒಳಗೆ ಅವರ ಸೂಕ್ಷ್ಮ ಶರೀರವೆನ್ನುವಂಥದ್ದು ಅದು ಭಕ್ತಿ, ಶಿವಭಕ್ತಿಯಿಂದ ಕೂಡಿಕೊಂಡಿರುವಂಥದ್ದೇ. ಸ್ಥೂಲ ಶರೀರ ಯಾವುದೇ ಆಕಾರವಾಗಿದ್ದರೂ ಕೂಡ ಆ ಸೂಕ್ಷ್ಮ ಶರೀರವೆನ್ನುವಂಥದ್ದು ಬಿಡುವಂಥ ಪ್ರಸಂಗದಲ್ಲಿ ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗಬೇಕಲ್ಲ, ಅದು 17 ತತ್ವದ ಸೂಕ್ಷ್ಮ ಶರೀರವೆನ್ನುವಂಥದ್ದು ಅದೇ ಹೋಗೋದು. ಈ ಶರೀರವನ್ನು ಬಿಡೋದು ಅದೇ, ಮತ್ತೊಂದು ಶರೀರದ ಪ್ರವೇಶ ಮಾಡೋದು ಅದೇ. ಅಕರ್ಮಕ್ತಕ್ಕಂಥ ಶರೀರಗಳು. ಆದ್ರಿಂದ ಅಂಥವರೆಲ್ಲರೂ ಕೂಡ ನಿರಹಂಕಾರಿಗಳಾಗಿ ಖಂಡಿತವಾಗಿ ಸದ್ಗುರುವಿನ ಮಹಿಮೆಯಾಗಿರ್ತಕ್ಕಂಥದ್ದು ಅರಿತು ಆ ಕ್ಷಣದಲ್ಲಿ ಆ ನಂಬಿಕೆ, ಆ ವಿಶ್ವಾಸ, ಆ ಪ್ರೀತಿ ಅದು ದೃಢವಾಗಿ ಬಿಡ್ತು ಅಂದರೆ
ಅವ್ರ ಮೇಲೆ ಸಾಧುರೇವ ಸಮಂತವ್ಯಂ ಅಂತ ಹೇಳವನು. ಅಪಿಚೇಸು ದುರಾಚಾರೋ, ಬಹಳ ದುರಾಚಾರಿಯಾಗಿದ್ದರೂ ಕೂಡ ಅವನನ್ನು ಸಾಧು ಅಂತಲೇ ನಾನು, ಸಜ್ಜನನಂತಲೇ ನಾನು, ಪುಣ್ಯವಂತನಂತಲೇ ನಾನು ಪರಿಗ್ರಹಿಸ್ತೇನೆ ಅಂತೇಳಿ ಭಗವಂತ ಅವನು ಶಪಥ ಮಾಡಿದ್ದಾನೆ, ಪ್ರತಿಜ್ಞೆ ಮಾಡಿದ್ದಾನೆ. ಆ ರೀತಿಯಾಗಿ ಅಷ್ಟೆಲ್ಲ ದುಃಖ ಕೊಟ್ಟು ಅಷ್ಟೆಲ್ಲ ಮಾಡಿದ್ರು ಕೂಡ ಕೊನೆಗೆ ಅವನು ಆ ನಿರಹಂಕಾರಿಯಾಗಿ ನಿರಭಿಮಾನಿಯಾಗಿ ತನ್ನದೆಲ್ಲದನ್ನು ಬಿಟ್ಟು ಬಿಟ್ಟು ಮಂದಿ ಕೂಟ ಒದಿಸ್ಕೊಂಡು ತುಳಿಸ್ಕೊಂಡು ಕೆರದ ಮೋಕ್ಷ ಮೊದಲಾಯ್ತು. ಅದಾದ ಬಳಿಕ ಎಲ್ಲ ಹೋಗಿಬಿಡ್ತು, ಅವನ ಅಭಿಮಾನ ಅದು ಇದೆಲ್ಲ ಹೋಗಿಬಿಡ್ತು. ಹೋಗಿ ಬಂದ ಆ ದಿವ್ಯ ತೇಜವನ್ನು ನೋಡಿದ ತಕ್ಷಣದಲ್ಲಿಯೇ ಅದು ಪಕ್ವವಾಗಿತ್ತಲ್ಲ, ಮನಸ್ಸು ಹೃದಯದಲ್ಲಿ ಸ್ಥಾಪನವಾಗಿಬಿಡ್ತು, ಪ್ರವೇಶವಾಗಿಬಿಡ್ತು. ಉದ್ದಕ್ಕೆ ನಮಸ್ಕಾರ ಮಾಡಿದ. ನನ್ನ ಕೈ, ನನ್ನ ಬಾಯಿ, ನನ್ನ ಮನಸ್ಸು ಇವೆಲ್ಲ ಮಾಡಿರ್ತಕ್ಕಂಥ ಅಪರಾಧವಾಗಿರ್ತಕ್ಕಂಥದ್ದು ಮನ್ನಿಸು ಮನ್ನಿಸು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಸ್ವೀಕಾರ ಮಾಡಿ ಅನುಗ್ರಹಿಸಿದನು ಅಂಥೇಳಿ ಹಿಂದಿನ ಅಧ್ಯಾಯದಲ್ಲಿ ಆ ಪ್ರಸಂಗವಾಗಿರ್ತಕ್ಕಂಥದ್ದನ್ನು ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಅದರ ದೃಷ್ಟಿಯಿಂದ ನಾವು ಮೊದಲು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಿರಹಂಕಾರ ಸ್ಥಿತಿ, ನಿರಭಿಮಾನ ಸ್ಥಿತಿ. ನಿರಹಮ್ಮು ನಿರಪೇಕ್ಷ ಸೈರಣೆ ಕರಣಾನುಕೂಲತೆ ಇಂದೊಡಗೂಡಿದವನೇ ಗುರುಕೃಪೆಗೆ ಯೋಗ್ಯನಾಗಿರ್ತಕ್ಕಂಥವನು ಅಂಥೇಳಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಎಂಥರಿಗೆ ಗುರುಕೃಪೆ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ, ಭಗವಂತನ ಕೃಪೆ ಅನ್ನುವಂಥದ್ದು ಆಗ್ತದೆ. ಗುರುಭಕ್ತಿ ನಿರಹಮ್ಮಿನಿಂದ ಭಕ್ತಿ ಆಗಬೇಕು. ನಾವು ಭಕ್ತಿ ಮಾಡ್ತಾ ಹಮ್ಮು ಬಂದುಬಿಡ್ತದೆ ನಮಗೆ. ನಾನು ಎಷ್ಟು ದೊಡ್ಡ ಮಾಲಿ ತರ್ತಾನೆ, ಅದನ್ನು ತರ್ತಾನೆ, ಇದನ್ನು ತರ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ನಾನು ಎಲ್ಲರಿಗಿಂತಲೂ ಹೆಚ್ಚು ಮಾಡ್ತಾನೆ. ಅದು ಗುರುಭಕ್ತಿ ಬಂದದ್ದೇನೋ ನಿರಹಮ್ಮ ಬಿಡ್ಬೇಕದು. ಅವಂದಿದು ಅವಂದು, ನಿಂದು ನೀನು, ನಿರಪೇಕ್ಷೆ ಅನ್ನುವಂಥದ್ದಿರಬೇಕಿದು ಬಹಳ ಮುಖ್ಯ. ಏನು ಸ್ವಲ್ಪ ಸಂಸ್ಕಾರ ಇಲ್ಲದಲ್ಲಿ ನಿಮಗೆ, ಏನು ಹಿಡ್ದತಿ, ಹೆಂಗೆ ಬರ್ಬೇಕು, ಹೆಂಗೆ ಕೊಂಡಿರ್ಬೇಕು, ಏನೇನು ಗಂಧನ ಇಲ್ಲಲ್ಲ, ಜಾಲಿ ಕೊಳ್ಳಿದ್ದಂಗೆ ಅದಿರು ಅಷ್ಟ್ರು. ನಿರಪೇಕ್ಷೆ ಅನ್ನುವಂಥದ್ದು ಮುಂದಿರ್ಬೇಕಾದ್ರೆ ಮುಂದೆ ಬರೀ ಗುರುಭಕ್ತಿ ನಿರಹಂ ಇಷ್ಟ ಇತ್ತು. ಏನೇನಾರ ಅಪೇಕ್ಷೆ ಇತ್ತಂದ್ರೆ ಅದಾಗಬೇಕು, ಇದಾಗಬೇಕು, ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು. ಬೇಡುವನು ಭಕ್ತನಲ್ಲ, ಕಾಡುವನು ದೇವರಲ್ಲ ಅಂತೇಳಿ ನೇಮ. ಬೇಡನು ಅವನು ನಿಜವಾದ ಭಕ್ತ ಅಲ್ಲ, ಕಾಡ್ತಾನ ಅಂದರೆ ಅದು ನಿಜವಾದ ದೇವರಲ್ಲ. ಕೇಳ್ಸಕ್ಕೆ ಹೋದ ಕೂಡಲೇ ದೇವ್ರ ಕಾಟ ಅಂತ ಹೇಳ್ತಾರೆ. ನಿಮ್ಮ ಮನೆ ದೇವ್ರ ಕಾಡ್ತದೆ ನಿಮಗೆ ಅಂತಾರೆ. ಇನ್ನೂ ಏನೇನೋ ಹೇಳೋರು ಅದಾರ ಅವರು. ಅವ್ರಿಗೆ ಅವರೇ ಹೇಳೋದವನ್ನೆಲ್ಲ ಹೇಳೋರು ಕೇಳೋರು, ಮಾಟ ಮದ್ದು ಅಂತ ಇಂಥ ಮಾಡಿರ್ತಾರಲ್ಲ, ಅವ್ರು ಹೇಳ್ತಾರೆ ಹಂಗೇನೇನೋ ಆ ಕಾಟ ಈ ಕಾಟ. ಅದನ್ನು ತಕ್ಕ ಮಟ್ಟಿಗೆ ಹೇಳಿದ್ರೆ ಅದು ಒಳ್ಳೇದೇ. ಅದು ಮತ್ತು ಹೋಗೋದೇ ಇಲ್ಲ ಇವರು ಮನೆ ದೇವರಿಗೆ ಅದಕ್ಕೆ ಇದಕ್ಕೆ ಅಂದಾಗ ಮತ್ತೇನಾರ ಅದಕ್ಕೆ ಕೇಳೋಕೆ ಹೋಗ್ತಾರೆ. ಮನೆ ದೇವ್ರಿಗಾರ ಹೋಗಲಿ ಅಷ್ಟು ಅಂಥೇಳಿ ಎಷ್ಟು ದಿವಸ ಹೋಗ್ಯಾರೆ ಅವ್ರು ಲಗ್ನ ಆಗ್ಬೇಕು ಮನೆ ದೇವರಿಗೆ ಕುಂತರ ಮಹನೀಯರು.
ಅದೊಂದು ಸಂಸ್ಕಾರ ಆಗಲಿ, ಒಂದು ಭಕ್ತಿ ಇರಲಿ, ವಿಶ್ವಾಸ ಇರಲಿ ಅನ್ನುವಂಥ ಉದ್ದೇಶಕ್ಕೆ ಕೆಲವು ಹೇಳಿರ್ತಾರೆ. ಆದರೆ ಹೇಳಿದ್ರು ಕೂಡ ಭಗವಂತ ಅವನು ಭಗವಂತನಾಗಿದ್ದರೆ ಕಾಡುವುದಿಲ್ಲ ಅಂತೇಳಿ, ದೇವರೇ ಆಗಿದ್ದರೆ ಕಾಡೋದಿಲ್ಲ ಅಂಥೇಳಿ. ಮತ್ತು ಯಾಕೆ ಹಂಗಾಕತ್ತೆ ಅಂದರೆ ನಮ್ಮ ಕರ್ಮ ನಮಗೆ ಕಾಡ್ತಿರ್ತಾರೆ. ಕಾಡೋನು ದೇವರಲ್ಲ, ಕಷ್ಟವನ್ನು ಕೊಡೋನು ದೇವರಲ್ಲ, ದುಃಖ ಕೊಡೋನು ದೇವರಲ್ಲ. ನಮಗೆ ನಾವು ಮಾಡಿರ್ತಕ್ಕಂಥ ದುಷ್ಕರ್ಮಗಳಿರ್ತಾವಲ್ಲ ಅವು ನಮಗೆ ಕೊಡ್ತವೆ. ಭಗವಂತನ ಹತ್ರ ಹೋಗೋದ್ರಿಂದ, ಮನೆ ದೇವರಿಗೆ ಹೋಗೋದ್ರಿಂದ ಅದೊಂದು ಪ್ರಾಯಶ್ಚಿತ್ತ ಕರ್ಮ, ಅದೊಂದು ಪ್ರಾಯಶ್ಚಿತ್ತ. ಹೋಗ್ಬೇಕು, ಕೆಲಸನೆಲ್ಲ ಬಿಟ್ಟು ಹೋಗ್ಬೇಕು, ಹಣ್ಣು ಕಾಯಿ ತಗೋಬೇಕು, ಒಪ್ಪತ್ತಿರ್ಬೇಕು, ಮೀಸಲು ತುಪ್ಪ ತಗೋಬೇಕು, ಮೀಸಲು ಬುತ್ತಿ ಕಟ್ಕೋಬೇಕು, ಏನೇನೋ ನೇಮಗಳದು. ಇಷ್ಟೆಲ್ಲ ಮಾಡ್ಕೊಂತ ಹೋಗ್ತಾ ಮಾಡ್ಕೊಂತ ಹೋಗಿ ಅವನ ಹತ್ರ ಹೋಗಿ ಇದು ಮಾಡೋದ್ರಿಂದ ನಮಗೊಂಥರ ಪ್ರಾಯಶ್ಚಿತ್ತ ಕರ್ಮಗಳು ಅಂತೇಳಿ. ಆ ಪ್ರಾಯಶ್ಚಿತ್ತ ಹಂಗೆ ಮಾಡೋದ್ರಿಂದ ನಮ್ಮವು ಮಾಡಿದ ಕರ್ಮಗಳಂತಕ್ಕಂಥಗಳು ಸವಿತಿರ್ತವೆ. ಅವು ಸೌದು ಪೂರ್ಣ ಸೌದು ಅಂದರೆ ಸುಖ ಅನ್ನತಕ್ಕಂಥದ್ದು ಪ್ರಾಪ್ತ ಆಗ್ತತಿ. ಅಲ್ಲಿ ನಡ್ಕೊಂಡು ಹೋಗಿ ಪಾಡಾತಪ್ಪ ಅಂತಾರೆ. ಸರಿ, ಹೌದು, ಅದು ಅನ್ಬೇಕದಲ್ಲ, ರೂಢಿಯಾಗಿ ಬೇಕು. ಆದರೆ ಅದರ ಒಳರಹಸ್ಯವಾಗಿರುವಂಥದ್ದು ಹೀಗಿರುವಂಥ ಭಗವಂತ ಯಾವಾಗೂ ಕಾಡೋದಿಲ್ಲ, ಯಾರಿಗೂ ಕಾಡೋದಿಲ್ಲ. ಅವನು ನಮ್ಮ ಬೆರಳಿಗೆ, ನಮ್ಮ ಕಣ್ಣಿಗೆ, ನಮ್ಮ ಮುಗುರಿಗೆ, ನಮ್ಮ ಕೂದಲಕ್ಕೆ, ನಮ್ಮ ಕಾಲಿಗೆ, ನಮ್ಮ ಕೈಗೆ, ನಮ್ಮ ಬೆನ್ನಿಗೆ, ನಮ್ಮ ಭುಜಕ್ಕೆ, ನಮ್ಮ ತೆಲಿಗೆ ಯಾವಾಗಾರ ಕಾಡಿದ್ದೇವೆ ನಾವು? ಇವಕ್ಕೇನಾರ ಕೆಡಕ್ಕೆ ಬಯಸಿದ್ದೇವ? ಏನಾರ ಕಾಡಿದ್ದೇವೆ? ಇವಕ್ಕೆ ಕಾಡ್ತಾವ? ಏನಲ್ಲಿ ಎಲ್ಲವನ್ನೂ ರಕ್ಷಣೆ ಮಾಡ್ತಾವೆ ನೋಡು. ಏನೇನೋ ಮಾಡಿದ್ರು ಕೂಡ ಅವನ್ನೆಲ್ಲ ರಕ್ಷಣೆ ಮಾಡ್ತೇವೆ. ಒಮ್ಮೆ ಮಾತಾಡ್ಬೇಕಾದ್ರೆ ಸಿಟ್ಟು ಹತ್ತಾಗ ನಮ್ಮ ನಾಲಿಗೆ ನಮ್ಮ ಹಲ್ಲ ಕಡ್ದು ಬಿಡ್ತಾವ. ಒಮ್ಮೆ ನೀವು ನಾವು ಕತ್ತು ಅಂತ ಕೀಳ್ತಾವ ಹಲ್ಲ, ಅದ್ಲ ಮಾಡ್ತಾ ನಮ್ಮ ಬಳ್ಳು ನಮ್ಮ ಕಣ್ಣಾಗ ಹೋಗ್ಬಿಡ್ತಾವೆ. ಒಟ್ಟು ನಮ್ಮವಂತತೆ ಕಾಣದವೆಲ್ಲ. ಅದು ಕಡ್ದದ್ದಲ್ಲು ನಮ್ಮದೇ, ಕಡಿಸ್ಕೊಂಡ್ರೆ ನಾಲಿಗೆನೂ ನಮ್ಮದೇ, ಕಣ್ಣು ನಮ್ಮದೇ, ಬಳ್ಳು ನಮ್ಮದೇ. ಹಿಂಗೆ ಭಗವಂತ ಸರ್ವತ್ರ ವ್ಯಾಪಕವಾಗಿ ಸರ್ವವೆಲ್ಲವೂ ನಾನೇ ಅಂತ ತಿಳಿದಿರ್ತಕ್ಕಂಥವನು ಮತ್ತೆ ಯಾಸ್ಕರ ಕಾಡ್ತಾನ ಅವನು ಅಂದರೆ ಕಾಡೋದಿಲ್ಲ. ಅವನು ಕಾಡುವವನು ದೇವರಲ್ಲ ಅಂಥೇಳಿ. ಇನ್ನು ಹೋಗಿ ಅವನ ಹತ್ರ ಅದನ್ನ ಬೇಡ್ತಕ್ಕಂಥವನು ಭಕ್ತನಲ್ಲ ಅಂಥೇಳಿ. ಇದು ಒಂದು ಗಾದಿ ಮಾತಿದು. ಗಾದಿ ಮಾತು ಏನಿದು? ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಲ್ಲ ಅಂತ ಒಂದು ಅಷ್ಟು ನಿಖರವಾಗಿರ್ತಾವು. ಆದ್ರದಿಂದ ಹಿಂದಿನ ಪ್ರಸಂಗದಲ್ಲಿ ಏನು ಬಂತು ಅಂದರೆ, ಅವರು ಕೊನೆಗೆ ಪರಿವರ್ತನವಾಗಿ ಅವರು ಇಷ್ಟಲಿಂಗಗಳನ್ನು ಪಡೆದುಕೊಂಡು ಗುರುಕೃಪೆ ಪಡೆದುಕೊಂಡು ಗುರುಭಕ್ತರಾಗಿ ದಾಸಾನುದಾಸರಾಗಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರು ಎನ್ನುವಂಥ ವಿಷಯ. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಗುರುವಿನ ಮಹಿಮೆ ಅನ್ನತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದು. ಅದನ್ನೇ ಈ ಚರಿತ್ರದಲ್ಲಿ ನೀನು ಅನಾದಿ ಅನಂತನ ಅವಿನಾಶಿ ಸ್ವಸತ್ತೆಯಿಂದ ಈ ಜಗತ್ತನ್ನು ನಡೆಸುವಿ. ಅವನ ಅನಾದಿ ಮತ್ತು ಅನಂತ ಅಂದರೆ ಅವನಿಗೆ ಹುಟ್ಟಿಲ್ಲ ಮತ್ತು ಸಾವಿಲ್ಲ ಅಂಥೇಳಿ. ನಮಗೆ ಹುಟ್ಟಿದಂಗೆ ಸತ್ತಂಗೆ ಭ್ರಮ ಆಗ್ತದಷ್ಟೇ. ನಿರ್ಗುಣವೇ ಸಗುಣವಾಗಿತ್ತು, ಸಗುಣವು ಮತ್ತೆ ನಿರ್ಗುಣವಾಯಿತು. ಬಂಗಾರದಲ್ಲೇ ಆಭರಣವಾಗಿತ್ತು, ಕರಗಿಸಿದ ಕೂಡಲೇ ಬಂಗಾರವೇ ಆಗಿಬಿಡ್ತು. ಅದ್ರಾಗ ಏನೇನೋ ಆಭರಣಗಳಾಗಿರ್ತವೆ, ದೇವರಾಗಿರ್ತವೆ, ಕಿರೀಟ ಆಗಿರ್ತವೆ, ವಾಹನ ಆಗಿರ್ತವೆ, ಏನೇನೋ ಆಗಿರ್ತವೆ. ಅದ್ರಾಗೆಲ್ಲ ಬಂಗಾರದವು ಕರಗಿಸಿದ ಬಳಿಕ
ಏಕ ಬಂಗಾರ ಗಟ್ಟಿ ಒಂದಾಯ್ತು. ಹಂಗೆ ನಿರ್ಗುಣ ಬ್ರಹ್ಮದಿಂದಲೇ ನಾಮರೂಪ ಸಗುಣದ ಒಂದು ಕರಗಿಸಿದ ಗಟ್ಟಿಯಾದ ಬಳಕ ಇದರ ನಂದೆಲ್ಲಿ ವಿಠಲ, ಇದ್ರಾಗೆಲ್ಲಿ ನನ್ನ ದತ್ತಾತ್ರೇಯ, ಅವನಿಂದ ನಾ ಇದ್ವಲ್ಲ ಅವೆಲ್ಲಿ, ಇವೇನಾರ ಸಿಗ್ತಾವೇನು ಅಂದರೆ ಏನು ಸಿಗೋದಿಲ್ಲ ನೋಡಿ. ಕರಗಿಸ್ಬಿಟ್ರೆ ಬಂಗಾರ ಅಷ್ಟ ಉಳಿತೈತಿ. ಅದರ ನಾಮನೂ ಉಳಿದಿಲ್ಲ, ರೂಪನೂ ಉಳಿದಿಲ್ಲ ಕರಗಿಸಿದ ಕೊಟ್ಲೆ. ಗಡಿಗೆ ಒಡೆದು ಬಿಡ್ತು, ಚೂರು ಚೂರು ಆಗಿಬಿಡ್ತು ಅಂದರೆ ಮಣ್ಣಾಗಿಬಿಡ್ತದ ಹೊರತು ಗಡಿಗೆ ಅನ್ನೋದು ಉಳಿಯೋದೇ ಇಲ್ಲ. ಅವಾಗ ಹೋಗ್ಬಿಡ್ತದೆ. ಹಾಗೆ ನಿರ್ಗುಣ ಬ್ರಹ್ಮವೇ ಸಗುಣವಾಗಿ ತಾನು ತೋರಿ ಉದ್ಧಾರ ಮಾಡಿ ಮತ್ತೆ ನಿರ್ಗುಣದಲ್ಲಿ ತಾನು, ಸಗುಣದಲ್ಲಿದ್ರೂ ಕೂಡ ನಿರ್ಗುಣವೇ ಅದು. ಯಾವುದೇ ಮೂರ್ತಿ ಆಭರಣ ಏನಾಗಿದ್ರು ಕೂಡ ಬಂಗಾರ ಇದ್ರಾಗ ಐತಿ. ಬಂಗಾರ ಬಿಟ್ಟು ಅವೇನೂ ಆಗಿಲ್ಲ, ಬಂಗಾರ ಐತಿ. ಆದರೆ ಒಂದು ಹೆಸರು ಬೇರೆ. ಇಂಥ ಸರಕ್ಕಿಂತ ಹೆಸರು, ಕೈಯಾಗಿ ಇಟ್ಕೊಳೋದಕ್ಕೊಂದು, ಕಿವಿಯಾಗಿ ಇಟ್ಕೊಳೋದಕ್ಕೊಂದು, ಮೂಗರಾಗಿ ಇಟ್ಕೊಳೋದಕ್ಕೊಂದು, ಆಕಾರ ಒಂದು ಮನೆ, ಅದಕ್ಕೊಂದು ಹೆಸರು, ಒಂದು ಆಕಾರ, ಇವೆಲ್ಲ ಆದವು. ವಸ್ತು ಎಲ್ಲ ಕರಗಿಸಿಬಿಡ್ತು ಅಂದರೆ ಒಂದೇ ಬಂಗಾರ ಆಗ್ತಕ್ಕಂಥ. ಅವು ಅಷ್ಟೆಲ್ಲ ನಾಮದೊಳಗಿದ್ರೂ ಕೂಡ ಬಂಗಾರವಾಗಿದ್ದಾವೆ, ಅಷ್ಟೆಲ್ಲ ರೂಪದಾಗಿದ್ರೂ ಕೂಡ ಬಂಗಾರನೇ ಐತಲ್ಲಿ, ಕರಗಿಸಿದಾಗೂ ಕೂಡ ಬಂಗಾರವೇ ಐತಿ. ಹಾಗೆ ಆ ನಿರ್ಗುಣ ಬ್ರಹ್ಮವಾಗಿರ್ತಕ್ಕಂಥದ್ದು ಈ ಜಗದಾಕಾರವಾಗಿ, ಜೀವಾಕಾರವಾಗಿ, ಪ್ರಪಂಚಾಕಾರವಾಗಿ ಏನೇ ಆಗೈತಿ ಅಂದ್ರೂ ಕೂಡ ಅದರಲ್ಲಿ ಅಸ್ಥಿಭಾತಿ ಪ್ರಿಯ ರೂಪದಿಂದ ಭಗವಂತನೇ ಅದಾನೆ. ಆ ನಿರ್ಗುಣ ಚೈತನ್ಯವೇ ಐತಿ. ಅವು ತಾವು ನಿವೃತ್ತಿಯಾದ ನಾಮ ರೂಪಗಳನ್ನು ಕೊಟ್ಲೆ ಅದು ಪೂರ್ಣ ಬ್ರಹ್ಮ ಸ್ವರೂಪವೇ ಆಗುವಂಥದ್ದು. ಹಾಗೆ ಅವನು ಅನಾದಿ ಮತ್ತು ಅನಂತನಾಗಿರ್ತಕ್ಕಂಥ ಕೊನೆ ಅನ್ನುವಂಥದ್ದಿಲ್ಲವೇ ಇಲ್ಲ. ನಮ್ಮ ಭ್ರಮ, ಸೂರ್ಯ ಹುಟ್ಟಿದ ಮುಳುಗಿದ ಅಂತವು ನಾವು. ಅವನು ಹುಟ್ಟುವುದಿಲ್ಲ, ಮುಳುಗುವುದಿಲ್ಲ. ನಾವಂಗ ನಮ್ಮ ಗತಿ ತಿರುಗ್ತಾ ಐತಿ. ನಾವು ನಿಂತಿರೋ ಭೂಮಿ ತಿರುಗ್ತಾ ಐತೆ ಹೊರತು ಸೂರ್ಯ ಎಲ್ಲದನ ಅಲ್ಲೇ ಅದಾನ. ಅವನು ನಮಗೆ ಹಿಂಗೆ ಬಂದಂಗೆ ಆಕತಿ, ಅಲ್ಲಿ ಮುಣಿದಂಗೆ ಆಕತಿ ಸಮುದ್ರದಾಗ, ಇಲ್ಲೆಲ್ಲೋ ಒಂದು ಕಡೆ ಹುಟ್ಟಿದಂಗೆ ಆಕತಿ. ಅವನು ಹುಟ್ಟುವುದಿಲ್ಲ, ಅವನು ಮುಳುಗುವುದಿಲ್ಲ. ನಮಗೆ ಹುಟ್ಟಿದ ಸೂರ್ಯ ಹುಟ್ಟಿದ ಅಂತ ಬೆಳಿಗ್ಗೆ ಎದ್ದು ಕೂಡಲೇ ಮಾರುದ್ದ ಬಂದದಾನ ಅಲ್ಲೇ ಸೂರ್ಯ ಅಂತವಿ, ಅಲ್ಲೇ ಹೊತ್ತು ಹೋಗ್ಬಿಡ್ತಪ್ಪ, ಮುಳುಗಕ್ಕೆ ಬಂದ ಸೂರ್ಯ, ಅಲ್ಲೇ ಮುಳುಗ್ದ, ತಾಯಿ ಹೊಟ್ಲ ಹೋದ, ಏನೋ ಹಿಂಗೆಲ್ಲ ಅಂತಿರ್ತವೆ. ಆದ್ರೆ ನಿಜವಾದ ದೃಷ್ಟಿಯಿಂದ ಅವನು ಹುಡ್ತಾನ ಮುಣುಗ್ತಾನ ಅಂದರೆ ಮುಟ್ಟೋದಿಲ್ಲ, ಮುಳುಗೋದಿಲ್ಲ. ಅವನು ಇದ್ದಂಗಿದ್ದೇ ಇರ್ತಾನ. ಅವನು ಸ್ಥಾನ ಬದಲಾಗ್ತಾ ಇರ್ತದೆ, ಸ್ಥಾನ ಬದಲಾಗ್ತಾ ಇರ್ತದೆ. ನಾವಿರ್ತಕ್ಕಂಥ ಭೂಮಿ ತಿರುಗ್ತೈತೆ ಹೊರತು ಸೂರ್ಯ ಇದ್ದಲ್ಲಿ ಅದನ ಅಂತೇಳಿ ಇದು ನಿಯಮವಾಗಿರ್ತಕ್ಕಂಥದ್ದು. ಹಾಗೆ ಅವನು ಅನಾದಿ ಮತ್ತು ಅವಿನಾಶಿ, ಸ್ವಸತ್ತೆಯಿಂದ ಜಗವನ್ನು ನಡೆಸುವನು. ಸೂರ್ಯ ಹೆಂಗೆ ಬೆಳಗ್ತಾನೆ ಅಂದ್ರೆ ಮತ್ತೊಂದು ಯಾವ ಥರ ಬೆಳಕು ತಗಂದು ಬೆಳಗ್ತಾನೆ ಅವನು ಇಲ್ಲ. ತನ್ನ ಸ್ವಸತ್ಯ ಅನ್ನುವಂಥದ್ದು, ಸ್ವಯಂ ಪ್ರಭೆ ಅನ್ನುವಂಥದ್ದು. ಹಂಗೆ ನಿಜವಾದ ಎಲ್ಲವನ್ನು ನಡೆಸುವಂಥ ಸ್ವಯಂ ಶಕ್ತಿ ಯಾರಿಗಿರುವುದು ಅಂದರೆ ಅದು ಅನಾದಿ ಅನಂತ ಅವಿನಾಶಿ ಆಗಿರ್ತಕ್ಕಂಥ ವಸ್ತುವಿಗೆ ಅದು ಸ್ವಸತ್ಯ ಇರುವಂಥದ್ದು. ಅದೇ ಈ ಜಗತ್ತನ್ನೆಲ್ಲವನ್ನು ನಡೆಸುತ್ತಿರುವಂಥದ್ದು. ಒಳಗ ಪ್ರವೇಶವಾಗಿ ಇಷ್ಟೆಲ್ಲ ವ್ಯವಹಾರಕ್ಕೆ ಚೈತನ್ಯ ಕೊಟ್ಟಿರುವಂಥದ್ದು ಯಾವುದು ಅಂದರೆ ಅದೇ ಚೈತನ್ಯವಾಗಿರ್ತಕ್ಕಂಥದ್ದು. ಉಪಾದಿಯಿಂದ ಭಿನ್ನ ಭಿನ್ನವಾಗಿ ಕಾಣ್ತದೆ ನನಗೆ. ಜೋಗದಿಂದ ಹೊರಟಿರ್ತಕ್ಕಂಥ ವಿದ್ಯುತ್ ಶಕ್ತಿ ಒಂದೇ ಐತದು. ಆದರೆ ಈ ಬಲುವಿನ ಬಂದಾಗ ಒಂದು ಆಕಾರ ಆಯ್ತು, ಇದರ ಬಂದಾಗ ಒಂದು ಆಕಾರ ಆಯ್ತು, ಅದರಾಗ ಹೋದಾಗ ಒಂದು ಆಕಾರ ಆಯ್ತು. ಯಾವ್ಯಾವ್ದ್ರಾಗ ಹೆಂಗೆ ಹೋಗ್ಕತ್ತೋ ಆ ವಿದ್ಯುತ್ ಶಕ್ತಿ ಹಂಗಂಗೆ ಆಕಾರ ಆಕತಿ. ಆಕಾರ ಏನೂ ಆಗೋದಿಲ್ಲ, ಅದೊಂದು ಚೈತನ್ಯ ಕೊಡ್ತಕ್ಕಂಥದ್ದು ಅಷ್ಟೇ. ಇದು ದೀಪದ ಆಕಾರನೂ ಆಗಿಲ್ಲ, ಶಬ್ದದ ಆಕಾರನೂ ಆಗಿಲ್ಲ, ಗಾಳಿ ಆಕಾರನೂ ಆಗಲ್ಲ. ಅದು ಯಾವ ಆಕಾರನೂ ಇಲ್ಲ, ಅದಕ್ಕೊಂದು ಚೈತನ್ಯ ಕೊಡ್ತಕ್ಕಂಥದ್ದು. ಹಾಗೆ ಆ ನಿರ್ಗುಣ ಚೈತನ್ಯವೆನ್ನುವಂಥದ್ದು ಅದೇ ಆಧಾರ. ಇದು ಏನು ಮಾಡೋದಿಲ್ಲ. ಅದು ಒಂದು ಮೇನ್ಸು ಸಾಪಾತು ಅಂದರೆ ಇವೇನು ಕೆಲಸ ಮಾಡೋದಿಲ್ಲ. ಇವು ಯಾಕೆ ಬೇಕಾದಷ್ಟು ಉಪಕರಣಗಳಿರಲಿ, ಅದು ಬರ್ತಕ್ಕಂಥದ್ದು ಒಂದು ಬಂದಾಗ್ಬಿಡ್ತು ಅಂದರೆ ಅಲ್ಲಿ ಮೂಲವಾಗಿ ಏನು ಮಾಡ್ತಕ್ಕಂಥದ್ದು. ಅದು ಬಂದಾಗ ಇವೆಲ್ಲ ಕೆಲಸ, ಅದಿದ್ರೆ ಇವು ಕೆಲಸ. ಹಾಗೆ ಅವನು ತಾನು ಈ ಜಗತ್ತನ್ನು ಸ್ವಸತ್ತೆಯಿಂದ ನಡೆಸುತ್ತಿರುವನು.
ಇನ್ನು ಅವನನ್ನು ಎಲ್ಲರಿಗೂ ತಿಳಿಲಿಕ್ಕಾಗತ್ತೇನು ಅಂದರೆ ಎಲ್ಲರಿಗೂ ತಿಳಿಲಿಕ್ಕಾಗುವುದಿಲ್ಲ. ನಮ್ಮ ಹತ್ರ ನಮ್ಮ ಒಳಗೆ ಇದ್ರೂ ಕೂಡ ಎಲ್ಲರಿಗೂ ತಿಳಿಲಿಕ್ಕೆ ಆಗುವುದಿಲ್ಲ ಅವನ್ನ. ಯಾಕಂದ್ರೆ ನಾವು ಹೊರಗೆ ಹುಡುಕ್ತೇವೆ, ಅಲ್ಲಲ್ಲಿ ಅರಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಅವನು ಅಂತೆ, ಕಲ್ಲಂತೆ. ಕಳ್ಳ ಬುದ್ಧಿಯಿಂದ ನಾವು ನೋಡಿದಾಗ ಅವನು ಕಲ್ಲಾಗಿ ಕಾಣ್ತಾನೆ. ಅಗ್ನ ದೃಷ್ಟಿಯಿಂದ, ಭ್ರಮ ದೃಷ್ಟಿಯಿಂದ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮನ್ನು ನೋಡ್ಲಿಕ್ಕೆ ಆಗುವುದಿಲ್ಲ, ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದಿವ್ಯ ಚಕ್ಷು ಅನ್ನುವಂಥದ್ದು ಬೇಕು, ಅದಕ್ಕೆ ಈಶ್ವರ ಕೃಪೆ ಅನ್ನುವಂಥದ್ದು ಬೇಕು, ಅದಕ್ಕೆ ಅಂತಃಕರಣ ಕೃಪೆ ಅನ್ನತಕ್ಕಂಥದ್ದು ಬೇಕು, ಅದಕ್ಕೆ ಶಾಸ್ತ್ರ ಕೃಪೆ ಅನ್ನುವಂಥದ್ದು ಬೇಕು, ಕೊನೆಯದಾಗಿರ್ತಕ್ಕಂಥ ಗುರು ಕೃಪೆ ಅನ್ನುವಂಥದ್ದು ಬೇಕು. ಈ 4 ಕೃಪೆಗಳನ್ನು ಯಾರು ಪಡೆದುಕೊಂಡಿದಾರೋ ಅವರಿಗೆ ಮಾತ್ರ ಅದು ದರ್ಶನವಾಗ್ತಕ್ಕಂಥದ್ದಾಗುವುದು. ನೋಡಿ, ನೀರೆತ್ತಕ್ಕೆ ಮೋಟ್ರಿಗೆ 4 ಲೈನ್ಗಳು ಬರ್ತವೆ. ಆ 4 ಲೈನ್ ಸರಿಯಾಗಿದ್ದರೆ ಮಾತ್ರ ನೀರು ಎತ್ತದ, ಇಲ್ಲದ್ರೆ ಎತ್ತದಲ್ಲ. ಅದು 4 ಲೈನ್ ಬೇಕು. ಇಲ್ಲದ್ರೆ ಅದನ್ನು 4 ಲೈನ್ ಬರಂಗಾರ ಮಾಡ್ಬೇಕು. ಒಟ್ಟು 4 ಲೈನ್ ಆಗಲೇಬೇಕು ಅದಕ್ಕೆ. ಹಂಗಾದಾಗ ನೀರು ಎತ್ತದ, ಕರೆಂಟು ಕೂಡ ಹಾಗೆ. ನಮಗೂ ಕೂಡ ನಮ್ಮ ಎಲ್ಲ ಕೆಲಸದೊಳಗೂ ಉಪಕರಣಗಳು ಹಾಗೆ ಬೇಕೇ ಬೇಕು. ನೋಡಾಕ ಕಣ್ಣು ಬೇಕು, ಕೇಳಾಕ ಕಿವಿ ಬೇಕು, ಉಣ್ಣಾಕ ಬಾಯಿ ಬೇಕು, ಇವು ಬೇಕೇ ಬೇಕು. ಸಾಧನೆ ಒಂದು ಹೊಟ್ಟೆ ತುಂಬಬೇಕಾದ್ರೆ ಎಷ್ಟೆಷ್ಟು ಬೇಕಾಗ್ತದೆ ನೋಡಿ, ಸಾಧನಗಳಾಗಿರ್ತಕ್ಕಂಥವು. ಹಾಗೆ ಅಗ್ನ ದೃಷ್ಟಿಯಿಂದ, ಭ್ರಮ ದೃಷ್ಟಿಯಿಂದ ನಾವು ಹಂಗೆ ಏನೂ ಸಂಸ್ಕಾರಗಳನ್ನು ಹೊಂದದೆ ಹೆಂಗೆ ಹುಟ್ಟಿ ಬಂದವು ಹಂಗೆ ಅದಾವೆ ಅಂದರೆ, ನಮ್ಮಲ್ಲಿ ಏನೂ ತಿಳುವಳಿಕೆ ಬೆಳೆದಿಲ್ಲ ಅಂದರೆ, ನಾವು ಎಲ್ಲಿದ್ದ ಬಂದ್ವಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಅಂದರೆ, ಏನಾಗಿದ್ದೇವೆ ನಾವು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ, ಎಲ್ಲಿ ಹೋಗ್ತೇವೆ ಅನ್ನುವಂಥದ್ದು ಗೊತ್ತಾಗಲಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಅಂದರೆ, ಅಂಥ ಅವಿಚಾರಿಗೆ ಗೊತ್ತಾಗ್ತಕ್ಕಂಥದ್ದಾಗುವುದಿಲ್ಲ. ಅವಿಚಾರ ಕೃತೋ ಬಂಧಂ ಅಂತೇಳಿ, ಅವಿಚಾರದವರಿಗೆ ಬಂಧವೇ ಹೊರತು ಅವರಿಗೆ ಸುಖವೆನ್ನುವಂಥದ್ದಿಲ್ಲವೇ ಇಲ್ಲ. ವಿಚಾರ ಸತ್ತು ಬಳಕ ನಾವೇನಾಗ್ತೀವಿ, ಈಗ ಏನಾಗಿದ್ದೇವೆ, ಮತ್ತು ಹಿಂದೆ ಏನಾಗಿದ್ವಿ. ನಮಗೆ ಹಿಂದಿಂದು ಮುಂದಿಂದು ಬೇಡ. ನಮಗೀಗ ಹಿಂದೇನಾರು ಆಗಿರಲಿ, ಮುಂದೇನಾರು ಆಗಲಿ, ಈಗೇನಾಗಿದ್ದೇವೆ ಅನ್ನೋದ್ರ ನಮಗೆ ಗೊತ್ತೈತೇನು ಅಂದರೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ವಸಿಷ್ಠರು ರಾಮಚಂದ್ರನಿಗೆ ಯಾರು ನೀನು ಅಂತ ಕೇಳಿದರು. ನಾನು ರಾಮ ಅಂದ. ನಿನ್ನ ಹೆಸರು ಕೇಳಿಲ್ಲ ನಾವು ಅಂದರು. ದಶರಥನ ಮಗ ಅಂತ ಅಂದ. ನೀನು ಯಾರ ಮಗ ಅಂತ ಕೇಳಿಲ್ಲ ನಾವು. ನಮ್ಮ ಪ್ರಶ್ನೆ ಇರುವುದು ನೀನು ಯಾರು. ನಾನು ಈ ದೇಶದ ಭಾವಿ ರಾಜ ಅಂದ. ನೀವು ಮುಂದೆ ಏನಾಗ್ತೀಯಾ ನೀನು ಅಂತ ನಾವು ಕೇಳಿಲ್ಲ. ಕೌಶಲ್ಯ ತನಯ ಅಂದ. ನೀನು ಯಾರ ಅವನ ಮಗ ಅಂತ ನಾವು ಕೇಳಿಲ್ಲ ಅಂದರು. ಹಿಂಗೆ ಕೇಳ್ತಾ ಹೋದ ಕೂಡಲೇ ನಿರುತ್ತರನಾಗ್ಬಿಟ್ಟ. ಹಂಗೆ ನಾವು ಕೂಡ ನೀನು ಯಾರು ಅಂದರೆ ಇಂಥ ಹೆಸರು ಅಂತವಿ, ಎದಿ ತಟ್ಕೊಂತವಿ, ಇಂಥವ್ರ ಮನೆಯವರು ಅಂತವಿ, ಇಂಥ ಜಾತಿಯರು ಅಂತವಿ, ಇಂಥವ್ರ ಮಗ ಅಂತವಿ, ಏನೇನೋ ಹೇಳ್ತೇವೆ ನಾವು. ಇವ್ಯಾವು ನಾವಲ್ಲ ಅಂತೇಳಿ, ಯಾವ ನಾವಲ್ಲ, ಆದರೂ ನಾವು ಅಂತ ತಿಳಿತಾ ಇದ್ದೇವೆ. ವರ್ತಮಾನ ಸೇರಿದ್ದು, ಹಿಂದಿಂದು ಬೇಡ ನಮಗೆ ಸ್ಮರಣ. ಅದೊಂದು ಒಳ್ಳೆಯದೇ. ನಮ್ಮ ಸ್ಮರಣ ಇಲ್ಲದ್ದು ಮುಂದಾಗೋದು ಗೊತ್ತಾಗಲಿದ್ದು ಅದು ಒಂದು ಒಳ್ಳೆಯದೇ. ಮುಂದಿನ ಕ್ಷಣದಲ್ಲಿ ಏನಾಗ್ತದೆ ಅದು ಗೊತ್ತು ಮಾಡದೇ ಇರ್ತಕ್ಕಂಥದ್ದು ಅದೊಂದು ಒಳ್ಳೆ ವರವಾಗಿರ್ತಕ್ಕಂಥದ್ದು. ಅದು ಮುಂದಿನ ಕ್ಷಣಕ್ಕೆ ಏನಾಗ್ತದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಒಂದೇ ಕ್ಷಣದಲ್ಲಿ. ನೋಡಿ, ದಾರಿ ಬರ್ಬೇಕಾದ್ರೆ ಒಂದು 2 ಕ್ಷಣ ಆಗಿತ್ತು ಅಷ್ಟೇ. ಅದು ಗಾಡಿ ಪಲ್ಟಿ ಹೊಡ್ಕೊಂಬಿದ್ದದ್ದು ಅದು ಗೊತ್ತಾಗಿತ್ತು ಆ ಡ್ರೈವರ್ಗೆ. ಅಂದರೆ ಗೊತ್ತಾಗಿರೋದಿಲ್ಲ ಅವನಿಗೆ, ಯಾರಿಗೂ ಗೊತ್ತಾಗೋದಿಲ್ಲ ಅದು. ಮುಂದೆ ಏನಾಕತಿ ಅನ್ನೋದು ಗೊತ್ತಾಗೋದಿಲ್ಲ. ಅದು
ಗೊತ್ತಾದರೆ ಕರ್ಮಕ್ಕೆ ಬೆಲೆನೇ ಇರ್ತದಿಲ್ಲ. ಮಾಡಿದ ಕರ್ಮಕ್ಕೆ ಬೆಲೆನೇ ಇರ್ತದಿಲ್ಲ. ನೋಡಿ, ಪೊಲೀಸರು ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಎತ್ತಾಗಿರ್ತಾ ಹೊಳೆ ತಳದ ಬಿಡ್ತಾರೆ, ಯಾವ್ದಾರ ಊರಿಗೆ ಹೋಗ್ಬಿಡ್ತಾರೆ, ಏನು ಅಡಿಕೆ ಕೂತ್ಬಿಡ್ತಾರೆ ಬರ್ತಾರೆ ಅಂತ ಗೊತ್ತಾದ ಕೂಡಲೇ. ಹಂಗೆ ಕರ್ಮ ಹೆಂಗೆ ಮಾಡ್ತದೆ ನಮ್ಮನ್ನ ಕಾಡ್ತದೆ ಅಂತ ಅಂದ್ಕೂಡಲೇ ಉಪಾಯ ಮಾಡಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬೆಲೆನೇ ಬರಲಿಲ್ಲಂಗೆ ಆಕತ್ತ ಕರ್ಮಕ್ಕೆ. ಅದು ಕರ್ಮ ಹಂಗೆ ಗಹನವಾಗಿರ್ತಕ್ಕಂಥದ್ದು, ಯಾರಿಗೂ ಗೊತ್ತು ಮಾಡ್ತಕ್ಕಂಥದ್ದಲ್ಲ. ಅದು ಮುಂದಿನ ಕ್ಷಣದಲ್ಲಿ ಏನನ್ನೋದು ಗೊತ್ತು ಮಾಡ್ತಕ್ಕಂಥದ್ದಲ್ಲವೇ ಅಲ್ಲ. ಆದ್ರಿಂದ ಹೀಗೆ ವಿಚಾರ ಮಾಡ್ತಕ್ಕಂಥವರಿಗೆ ಮಾತ್ರ ಅದು ವಿಚಾರ ದೃಷ್ಟಿಯಿಂದ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಅದಕ್ಕೆ ಆರು ನಾನೆಂದು ಅರಿ ವಿಷಮ ಸಂಸಾರವಿದನು ಕನಸು ಎಂದು ಅರಿ ಅಂತೇಳಿ ಶ್ರೀಮನ್ ನಿಜಗುಣ ದೇವರು ಯಾರು ನೀನು ಅನ್ನತಕ್ಕಂಥದ್ದು. ನಾವು ಬರೀ ಮಂದಿ ಯಾರು ಅಂತ ತಿಳಿತಾ ಇದ್ದೇವೆ, ಬರೀ ಜಗತ್ತೇನು ಅಂತಿದ್ದೇವೆ, ಹೊರಗೆ ಅರಿತೇವೆ, ಹೊರಗೆ ಎಲ್ಲವನ್ನು ಅರಿತೇವೆ. ಚಂದ್ರಲೋಕಕ್ಕೆ ಹೋಗಿ ಅರ್ಥದಾರೆ, ಇನ್ನೊಂದು ಯಾವುದೋ ಲೋಕಕ್ಕೆ ಹೋಗಿ ಅರ್ಥದಾರೆ, ಇನ್ನು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಐತೆ ಅವ್ರದ್ದು. ಅಷ್ಟೆಲ್ಲ ಅರಿಯ ಶಕ್ತಿ ಇತ್ತು, ಗೊತ್ತವ್ರಿಗೆ ಗೊತ್ತಿತ್ತು. ಚಂದ್ರಲೋಕಕ್ಕೆ ಹೋದ್ರು, ಯಾವುದೋ ಮಂಗಳ ಲೋಕಕ್ಕೆ ಯಾವುದೋ ಒಂದು ಗ್ರಹದಾಗ ಹೋದ್ರು. ಆದ್ರೆ ಮುಂದೆ ನಾವೇನಾಕತಿ ಅನ್ನೋದೇನಾರ ಗೊತ್ತತ್ತೆ ಅನ್ನೋದ್ರೆ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಒಂದು 5-6 ವರ್ಷದಿಂದ 10 ವರ್ಷದಿಂದ ಹೋಗಿದ್ರಲ್ಲ 7 ಮಂದಿ, ಯಾವ ಲೋಕಕ್ಕೆ ಹೋಗಿದ್ದವರು, ಯಾವ್ದ ಗ್ರಹಕ್ಕೆ ಹೋಗಿದ್ರು ಅವರು. ಹೋಗಿ ಬರಬೇಕಾದ್ರೆ ಒಂದು ಗಳಿಗೆ ಒಳಗಿನ್ನ 5 ನಿಮಿಷ 5 ಸೆಕೆಂಡ್ ಇತ್ತು ಭೂಮಿ ಬಂದು ಇಳಿಯೋದು. ಬಸ್ಟ್ ಆಗ್ಬಿಡ್ತು ತೀರ್ಥ. ಅವ್ರಿಗೆ ಗೊತ್ತಾಗಿತ್ತ ಅಂದ್ರೆ ಗೊತ್ತಾಗಿಲ್ಲ. ಅದನ್ನ ಗೊತ್ತು ಮಾಡಕ್ ಹೋಗಿದ್ರು ಅವರು, ಅದನ್ನ ಗೊತ್ತು ಮಾಡಿದ್ರು ಅವರು. ಅಲ್ಲಿ ಏನೈತಿ ಏನೇನೈತಿ ಅಂತ ಎಲ್ಲ ಗೊತ್ತು ಮಾಡಿದ್ರು, ಅಲ್ಲಿದ್ದನು ಆ ಗ್ರಹದ್ದನು ಕೂಡ. ಆದ್ರೆ ಮುಂದಿನ ಕ್ಷಣದಲ್ಲಿ ನಮಗೇನು ಐತಿ ಅನ್ನೋದು ಅದು ಗೊತ್ತಾಗಲಿಲ್ಲ ಅವ್ರಿಗೆ. ಅವು ಎಷ್ಟೋ ದಿವಸ ಹಂಗೆ ಕಟ್ಕೊಂಡು ನಿಂತದ್ವು ಅಂತದ್ರಾಗೆ. ಹೋಗ್ಬೇಕಾರೆ ಕಟ್ಕೊಂಡು ನಿಂತ್ಕೊಂಡಿರೋದು ಏನ ಅವ್ರದ್ದು ಸಮಸ್ಯೆಗಳು. ಇನ್ನೇನೊಂದು 10-12 ಸೆಕೆಂಡ್ನಾಗ ಇಳಿತಾನದ್ರಾಗ ಬಸ್ಟ್ ಆಗ್ಬಿಡ್ತದೆ ತೀರ್ತದ ಪೂರ್ಣ ಎಲ್ಲ ವಸ್ತು ಸತ್ತೋಗ್ಬಿಡು. ಹೇಳುವ ತಾತ್ಪರ್ಯ ಏನು ಅಂದರೆ, ನಾವು ಹೊರಗಿಂದೆಲ್ಲ ತಿಳಿಯಕ್ಕೆ ಜಾಣರಿದ್ದೇವೆ, ಸಂಶೋಧನೆ ಮಾಡ್ತೇವೆ, ಎಷ್ಟು ಸಂಶೋಧನೆ ಮಾಡಿದೆ ವಿಜ್ಞಾನದಿಂದ. ಆದರೆ ಮಾಡ್ತಕ್ಕಂಥವನು ನೀನ್ಯಾರು ಅನ್ನತಕ್ಕಂಥ ಇಲ್ಲ ಅಷ್ಟು ಒಳಗೆ ನೋಡ್ತಾ ಇದ್ದೇವೆ ಏನಂದರೆ ಒಳಗೆ ನೋಡ್ತಾ ಇಲ್ಲ. ಇದೇ ಅವಿಚಾರವಾಗಿರ್ತಕ್ಕಂಥದ್ದು. ಅವಿಚಾರಕ್ಕೂ ಬಂದು ನಿನ್ನನ್ನು ನೀನು ಮೊದಲು ವಿಚಾರ ಮಾಡು. ಆ ವಿಚಾರ ದೃಷ್ಟಿಯಿಂದ ಮಾತ್ರ ಅವನನ್ನು ನೋಡಲಿಕ್ಕಾಗ್ತದೆ, ಹೊರತು ಇಲ್ಲದ್ರೆ ನೋಡ್ಲಿಕ್ಕಾಗುವುದಿಲ್ಲ. ಇನ್ನೇನಾಗ್ತದೆ, ಅನೇಕ ಜನ್ಮ ಪರ್ಯಂತ ಸಂಸಾರ ವ್ಯಥಿಯನ್ನ ಅನುಭವಿಸದೆ. ಸೃಷ್ಟಿ ಆರಂಭದಲ್ಲಿ ಇದನ್ನ ಅನುಭವಿಸ್ಕೊಂತ ಬಂದೇವೆ, ಈಗೂ ಇದನ್ನ ಅನುಭವಿಸೋದು, ಮುಂದೆ ಇದನ್ನ ಅನುಭವಿಸೋದು. ಏನನ್ನ? ವ್ಯಥಿಯನ್ನ, ಕಷ್ಟವನ್ನ, ದುಃಖವನ್ನ, ಕಳವಳವನ್ನ, ವಿರಹವನ್ನ, ಸಂತಾಪ, ಚಿಂತೆ. ನಮ್ಮ ಒಂದು ಜೀವನದಾಗ ಇಡೀ ಜೀವನ ಅದ ಆಗಿರ್ತತಿ. ಮತ್ತು ಹಿಂದಿನವೆಲ್ಲವೂ ಇವೇ ಆಗಿರ್ತಕ್ಕಂಥದ್ದಾಗಿರ್ಬೋದು. ಆದ್ರಿಂದ ಸದ್ಗುರುವಿನ ಮಹಿಮೆ ಅನ್ನುವಂಥದ್ದು ಗೊತ್ತಾದಾಗ, ಅವರ ಮನ್ನಣೆಗೆ ನಾವು ಪಾತ್ರರಾದಾಗ, ಅವರು ನಮಗೆ ಒಲಿದಾಗ, ಅವರನ್ನು ಒಲಿಸಿಕೊಳ್ಳುವಂಥ ಸದ್ಗುಣಗಳನ್ನು ಸದ್ಭಾವನೆಗಳನ್ನು ನಾವು ಬೆಳೆಸಿಕೊಂಡಾಗ, ಸೇವಾದಿಗಳಿಂದ, ಪ್ರಾರ್ಥನೆಯಿಂದ, ನಾಮಸ್ಮರಣೆಯಿಂದ ನಮ್ಮ ತ್ರಿಕರಣಗಳನ್ನು ಪರಿಶುದ್ಧ ಮಾಡಿಕೊಂಡಾಗ ಸದ್ಗುರು ಒಲಿತಾನೆ. ಅವನ ಅನುಗ್ರಹವೆನ್ನುವಂತಹದ್ದು ನಮಗೆ ಪ್ರಾಪ್ತವಾಗ್ತದೆ. ಅದಾದಾಗ ಖಂಡಿತವಾಗಿ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಂತ ಮೋಕ್ಷವೇ ಉಂಟಾಗುವುದು. ಅಂಥ ದಯಾಮಯನಾಗಿರ್ತಕ್ಕಂಥವನು, ಅನಾಥ ರಕ್ಷಕನಾಗಿರ್ತಕ್ಕಂಥವನು, ಕರುಣಾಮೂರ್ತಿಯಾಗಿರ್ತಕ್ಕಂಥವನು, ರಾಗದ್ವೇಷರಹಿತನಾಗಿರ್ತಕ್ಕಂಥವನು, ಸರ್ವರನ್ನು ಸಮಾನವಾಗಿ ಕಾಣ್ತಕ್ಕಂಥವನು ಸದ್ಗುರು ಎಂದು ಅಧ್ಯಾಯದ ಆರಂಭದಲ್ಲಿ ಅವನ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅವನ ಗುಣಗಳು ಮತ್ತಿನ್ಯಾರ ಹತ್ರನೂ ಇಲ್ಲ. ಅವು ಗುರುವಿನ ಮಾತ್ರ ಅದ ಹೊರತು ಇನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ಎಲ್ಲಿಯಾದರೂ ಹುಡುಕ್ತವೆ ಅಂದರೆ ಆ ಗುಣಗಳು ಯಾರ ಹತ್ರನೂ ಇರುವುದಿಲ್ಲ. ಒಂದಿದ್ರೂ ಒಂದಿರೋದಿಲ್ಲ. ಹಿಂಗೆ ಒಂದಿತ್ತಂದ್ರೆ ಇನ್ನೊಂದಿರೋದಿಲ್ಲ. ನೆಗ್ಗಲು ಮುಳ್ಳಂಗೆ, ನೆಗ್ಗಲು ಮುಳ್ಳು 3 ಏನಿರ್ತತಿ. ಹಿಂಗೆ ಉಡಿಸಿದ್ರು ಒಂದು ಮ್ಯಾಲೆ ಇರ್ತತಿ, ಹಿಂಗೆ ಉಡಿಸಿದ್ರು ಒಂದು ಮ್ಯಾಲೆ ಇರ್ತತಿ. ಹೆಂಗಾರ ಉಡುತ್ತೀನಿ, ಏನಾರ ಮಾಡು, ಒಂದು ಮ್ಯಾಲೆ ಆಗೇ ತೀರ್ತದ. ನೆಗ್ಗಲು ಮುಳ್ಳು ನೋಡಿದ್ಯಾ ನೀನು?
ತಿರು ನೋಡಿದಿ ಅದನ್ನ ನೆಲದ ಮೇಲೆ ಹಾಕಿ ಅಡ್ಡಿ ಇಲ್ಲ. ನೀನು 3 ಮುಳ್ಳು ನೆಲಕ್ಕೆ ಹಚ್ಚಂಗೆ ಮಾಡಿ ಪ್ರಯತ್ನ ಮಾಡಿ ನೋಡೋಣ ಅಂದ್ರೆ ಆಗೋದಲ್ಲ. ಅದನ್ನು ನೀನು ಹೆಂಗಾರ ತಿರ್ಕೊಂತ ಹೋಗಿ ಎಷ್ಟೊತ್ತು ಬೆಳಗಿನಿಂದ ಸಂಜೆ ಮಟ್ಟ ತಿರುಗಿದ್ರು ಕೂಡ ಒಂದು ಮ್ಯಾಲೆ ಎದ್ದ ಇರ್ತದೆ. ಹಾಗೆ ಕರುಣಾ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳು, ಇವು ಲಕ್ಷಣಗಳದವಲ್ಲ. ಇಷ್ಟು ಲಕ್ಷಣಗಳು, ಇಷ್ಟು ಲಕ್ಷಣಗಳು ಸಿಗ್ತವೇನಂದ್ರೆ ಇವು ಸದ್ಗುರುನಲ್ಲಿ ಮಾತ್ರ ಸಿಗ್ತವೆ. ಇನ್ಯಾರಲ್ಲಿ ಸಿಗ್ತಕ್ಕಂಥವುಗಳಾಗುವುದಿಲ್ಲ. ಯಾವುದೋ ಒಂದೊಂದಿದ್ರೆ ಪ್ರಯೋಜನ ಇಲ್ಲವೇ ಇಲ್ಲ. ಇವಿಷ್ಟು ಇರಬೇಕು. ಅವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ, ಅವನು ಸರ್ವ ಸಮರ್ಥನು, ಅವನು ನಮ್ಮನ್ನು ಉದ್ಧಾರ ಮಾಡಬಲ್ಲ, ಈ ಭವದುಃಖದಿಂದ ಬಿಡಿಸಬಲ್ಲ, ನಮಗೆ ಮೋಕ್ಷವನ್ನು ಕೊಡ್ತಕ್ಕಂಥ ಶಕ್ತಿ, ಹರಿಹರ ಬ್ರಹ್ಮಾದಿಗಳು ಕೂಡ ಮೋಕ್ಷ ಕೊಡ್ತಕ್ಕಂಥ ಶಕ್ತಿ ಅವನಿಗೈತಿ, ಇನ್ಯಾರಿಗೂ ಇರ್ತಕ್ಕಂಥದ್ದಿರುವುದಿಲ್ಲ ಎಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಚರಿತ್ರೆಯನ್ನು ಆರಂಭ ಮಾಡುತ್ತಲಿರುವರು. ಸಿದ್ಧರ ದಯಾಸಾಗರಕ್ಕೆ, ಅವರ ಕರುಣೆಗೆ ಪಶ್ವಾದಿಗಳು ಸಹ ಪಾತ್ರವಾಗಿ, ಯಾವುದೋ ಜನ್ಮದ ಪ್ರಭಾವದಿಂದ ಪಶ್ವಾದಿಗಳು ಕೂಡ ಅವರ ಸಹವಾಸದಿಂದ, ಅವರ ಸ್ಪರ್ಶದಿಂದ, ಅವರ ಪ್ರೇಮದಿಂದ ಅವು ಕೂಡ ಉನ್ನತ ಮಟ್ಟಕ್ಕೆ ಹೋಗಿ ಅವು ಪೂರ್ಣ ಗುರುಕೃಪೆಗೆ ಪಾತ್ರವಾಗ್ತವೆ. ಅಂದ ಬಳಿಕ ನರರಾಗಿ ನಮಗೆ ಯಾಕೆ ಭೀತಿ ಅಂಥೇಳಿ, ಪಶ್ವಾದಿಗಳೇ ಮೋಕ್ಷ ಹೊಂತವೆ, ಅವೇ ಉನ್ನತ ಮಟ್ಟಕ್ಕೆ ಹೋಗ್ತವೆ. ಅಂದರೆ ನಾವು ಅರಿವಿನ ಶರೀರ ತೆಗೆದುಕೊಂಡು ಬಂದು, ಶ್ರೇಷ್ಠವಾದ ಜನ್ಮ ತೆಗೆದುಕೊಂಡು ಬಂದು ಅದನ್ನು ಹಿಡಿಲಿಲ್ಲ ಅಂದರೆ, ನಾವು ಅದನ್ನು ಪಡಿಲಿಲ್ಲ ಅಂದರೆ ಅವುಗಳಿಗಿಂತಲೂ ಕಡಿ ಅದನ್ನು ಹಿಡಿಲಿಕ್ಕೆ ಪಡಿಲಿಕ್ಕೆ ವಿಶೇಷವಾಗಿರುವಂಥ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ಶರೀರ, ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ವಿ, ನಮ್ಮ ಸಮಯವನ್ನು ಉಪಯೋಗಿಸ್ಕೊಂಡ್ವಿ, ನಮ್ಮ ಜೀವನವನ್ನು ಉಪಯೋಗಿಸ್ಕೊಂಡ್ವಿ ಅಂದರೆ ಖಂಡಿತವಾಗಿಯೂ ಇದು ಈ ನರಜನ್ಮವೆನ್ನುವಂಥದ್ದು ನಾರಾಯಣನಾಗ್ತಕ್ಕಂಥ ಯೋಗ್ಯತೆ ಅನ್ನುವಂಥದ್ದು ಇದಕ್ಕಿರುವುದು. ಪೂರ್ವಾರ್ಧ ಚರಿತ್ರೆಯಲ್ಲಿ ಹಿಂದೆ ಹೇಳ್ತಾ ಹುಬ್ಬಳ್ಳಿಗೆ ಬಂದಾಗ ಏನು ಹೇಳಿತ್ತು ಅಂದರೆ, ಆ ಭೀಮಪ್ಪನಿಗೆ ತಾವು ಮಗನಾದರು ಸಿದ್ಧಾರೂಢರು ಅಂಥೇಳಿ, ಮಗನಾದ ಬಳಿಕ ತಂದೆ ತಾಯಿಗಳು ಹೇಳಿದಂಗೆ ಕೇಳಬೇಕು, ಆ ರೀತಿಯಾಗಿ ವರ್ತನೆ ಮಾಡಿ ತೋರಿಸಿದ್ದಾರೆ ಅವರು. ನಿಜವಾಗಿ ತಾಯಿ ಹೊಟ್ಟೆಳು 9 ತಿಂಗಳದ್ದು ಬಹಳಷ್ಟು ಕಷ್ಟ ಕೊಟ್ಟು, ಹುಟ್ಟಿದ ಬಳಿಕ ಬಹಳಷ್ಟು ಕಷ್ಟ ಕೊಟ್ಟು ಅವ್ರು ಹೇಳ್ದಂಗೆ ಕೇಳೋದಿಲ್ಲ. ನಾವೀಗ ತಂದೆ ತಾಯಿಗಳು ಹೇಳ್ದಂಗೆ ಕೇಳೋದಿಲ್ಲ, ಅವ್ರಿಗೆ ವಿರುದ್ಧವಾಗಿ ಮಾಡ್ತಿರ್ತೇವೆ. ವಿರುದ್ಧ ಅವು ಯಾವ ಸಂಬಂಧವಿಲ್ಲದನ್ನು ಕೂಡ ಬರೇ ವಾಣಿಯಿಂದ ಅವರು ಮಗನ ಅಂತ ಮಾಡ್ಕೊಂಡ್ರು, ಆಯಿತು ನಿನ್ನ ಮಗ ಅಂತ ಅಂದರು. ಅಷ್ಟಕ್ಕೆ ತಾವು ಹೆಂಗೆ ಮಕ್ಕಳಾದಂಥವರು ಇರಬೇಕು, ತಂದೆ ತಾಯಿಗಳಲ್ಲಿ ಪೂಜ್ಯ ಭಾವನೆ, ಗೌರವ ಭಾವನೆ ಅನ್ನುವಂಥದ್ದನ್ನು ತಮ್ಮ ವರ್ತನದಿಂದಲೇ ಅವರ ಆಜ್ಞೆಯನ್ನು ಪಾಲನೆ ಮಾಡೋದು, ಅವ್ರು ಹೇಳ್ದಂಗೆ ಕೇಳೋದು, ಈ ರೀತಿಯಾಗಿಲ್ಲ ವರ್ತನೆ ಮಾಡಿ ಬಾಲಲೀಲೆ ಅಂತಲೇ ಅವರಿಗೆ ತೋರಿಸಿ ಅವ್ರನ್ನ ಸಂತೋಷ ಪಡಿಸ್ತಾ ಇದ್ರು. ಆ ಸಮಯದಲ್ಲಿ ಭೀಮಪ್ಪನಿಗೆ ಅವನು ಯಾವಾಗ ಮಕ್ಕಳಾಗಲಿಲ್ಲ ಅಂದ್ಕೊಟ್ಲೆ ಮೊದಲೇ ಒಬ್ಬ ಸಿದ್ದಪ್ಪ ಅಂಥೇಳಿ ದತ್ತಕ್ಕೆ ತಗೊಂಡದ್ದವನು. ಆಮೇಲೆ ಇವ್ರ ಮಗನ ಮಾಡ್ಕೊಂಡ. ಅವನಿಗೊಬ್ಬ ಮಗ ಹುಟ್ಟಿದ. ಅವನ ಹೆಸರು ಗುರುನಾಥಾರೂಢ ಅಂತ, ಗುರುನಾಥ ಅಂತ ಅಜ್ಜಾರ ಹೆಸರು ಕರೆದ್ರು. ಅವರಿದ್ದರು. ಕೆಲವೇ ದಿವಸದಲ್ಲಿ ಅವ್ರ ತಾಯಿ ಸತ್ತು ಹೋಗಿಬಿಟ್ಲಾಕಿ. ಆಮೇಲೆ ತಾವೇ ಅವರನ್ನು ಜೋಪಾನ ಮಾಡಿದರು. ಸಣ್ಣ ಶಿಶುದ್ದಂಗಲು ತಾವೇ ಜೋಪಾನ ಮಾಡೋದು, ಸ್ನಾನ ಮಾಡಿಸೋದು, ಬಟ್ಟೆ ಉಡಿಸೋದು, ಏನು ತಾಯಿ ಮಾಡ್ತಿದ್ಲು ಅದನ್ನೆಲ್ಲವನ್ನು ತಾವೇ ಮಾಡ್ತಿದ್ರು. ಇವರ ಉಡಲೊಳಗೆ ಹಾಕಿ ಆ ಸಾಯ ಸಮಯದಲ್ಲಿ ಹಾಕಿ ಇದು ರಕ್ಷಣೆ ಮಾಡಬಾರಲ್ಲ ನಿಂದಪ್ಪ ಅಂಥೇಳಿ ತಾನು ಪ್ರಾರ್ಥನೆ ಮಾಡಿ ಜೀವ ಬಿಟ್ಟಿದ್ಲು. ಅದರಂತೆ ತಾವು ಅದನ್ನು ರಕ್ಷಣೆ ಮಾಡ್ತಾಯಿದ್ರು. ದೊಡ್ಡದಾದ ಬಳಿಕ 4-5 ವರ್ಷ ವಯಸ್ಸಿಂದಾದ ಬಳಿಕ ಭಾಳಷ್ಟು ಅವ್ರ ತೊಡೆ ಮೇಲೆ ಹತ್ತೋದು, ತಲೆ ಮೇಲೆ ಹತ್ತೋದು, ಕೂದಲ ಹಿಡಿಯೋದು, ಹಂಗೆ ಬಗ್ಸೋದು, ಹಿಂಗೆ ಬಗ್ಸೋದು, ಏನೇನೋ ಹೊಡಿಯೋದು ಬಡಿಯೋದು ಇಂಥವೆಲ್ಲ ಭಾಳಷ್ಟು ಮಕ್ಕಳಿಗೆ ಮಾಡ್ತಿರ್ತಾವಲ್ಲ. ಅವು ಗುರು ಮಾಡ್ತಿರ್ತಾನೆ. ಅವ್ರ ಅಪ್ಪನ ಮೇಲೆ ಹತ್ತಂಗೆ ಜುಟ್ಲ ಹಿಡಿದು ಬಿಡ್ತಾನೆ, ಉಣ್ಣಾಕ್ ಸತ ಬಿಡೋದಿಲ್ಲ, ಹಂಗೆ ಎಳಿತಿರ್ತಾನೆ.
ಗೊತ್ತಿರ್ತಾನೆ, ಏನೋ ಮಕ್ಕಳು ಮಾಡ್ತಾರೋ ಹಂಗೆ ಮಾಡ್ತಿದ್ರಂಥವ್ರು ಗುರುನಾಥರವರು. ಭಕ್ತರಿಗೆ ನೋಡಿ ಅದು ವ್ಯತ್ಯೆ ಆಗ್ತಿತ್ತು. ಅದರ ಮೇಲೆ ಹತ್ತಿಗೆ ತುಳಿತಾನೆ, ಕುಣಿತಾನೆ, ಮ್ಯಾಲೆ ಹತ್ತಾನೆ, ಒದಿತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಶಾಸ್ತ್ರ ಹೇಳಕ್ಕೆ ಬಿಡೋದಿಲ್ಲ ಅವರಿಗೆ, ಧ್ಯಾನ ಮಾಡೋಕ್ಕೆ ಬಿಡಲ್ಲ, ಸಮಾಧಿ ಸುಖಕ್ಕೆ ಬಿಡೋದಿಲ್ಲ, ಎಲ್ಲದಕ್ಕೂ ವಿಘ್ನ ಮಾಡ್ತಾನೆ ಇವನು ಅಂತೇಳಿ ಅಲ್ಲಿ ಬೇರೆ ಅವ್ರ ಕಡೆಗೆ ರಕ್ಷಣೆ ಮಾಡೋಕ್ಕೆ ಕೊಡ್ತೇವೆ ಅಂತೇಳಿ ಬಂದು ಹೇಳಿದ್ರಂತೆ. ಇದು ಸಹಜವಾಗಿರುವಂಥದ್ದಪ್ಪ, ಇದು ಸಹಜವಾಗಿರುವಂಥದ್ದು. ಯಾರಿಗೆ ಏನು ಮಾಡಿರ್ತಾವೋ ಅದನ್ನು ಪ್ರತಿಯಾಗಿ ನಾವು 1000 ಪಟ್ಟು ಅನುಭವಿಸಬೇಕೆನ್ನುವಂಥದ್ದು ನಿಯಮ. ಈ ಪ್ರತಿಧ್ವನಿ ಆಗ್ತಕ್ಕಂಥ ಗುಡ್ಡುಗಳಿರ್ತಾವೆ ಕೆಲವು. ಒಂದು ಸಲ ಎಲೆ ಅಂದುಬಿಟ್ರೆ ಅವು 7-8 ಸಲ ಎಲೆ 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 ಅಂತವು. ಒಂದು ಸಲ ದೇವರೇ ನೀನು ಅಂದುಬಿಟ್ರೆ ಅವು 7-8 ಸಲ ದೇವರೇ ನೀನು, ದೇವರೇ ನೀನು, ದೇವರೇ ನೀನು ಅಂತವೆ. ಹೇಳುವ ತಾತ್ಪರ್ಯ ಏನು ಅಂದರೆ, ನಾವು ಎಲೆ ಅಂದರೆ ಎಲೆ ಅಂತವೆ, ದೇವರು ಅಂದರೆ ದೇವ್ರು ಅಂತವೆ. ಹಾಗೆ ನಾವೇನೇನು ದುಷ್ಕರ್ಮಗಳನ್ನು ಮಾಡಿರ್ತಾವೋ ಅದರ ಪ್ರತಿಫಲವನ್ನು ನಾವು ಅನುಭವಿಸೇ ತೀರ್ಬೇಕು. ಯಾವ್ಯಾವ ಶ್ರೇಷ್ಠ ಫಲಗಳನ್ನು ಮಾಡಿರ್ತಾವೋ ಅದರ ಪ್ರತಿಫಲವನ್ನು ನಾವು ಅನುಭವಿಸೇ ತೀರ್ಬೇಕು. ಹಾಗೆ ನಾನು ಹಿಂದೆ ಇವನಿಗೆ ಹುಲಿಯಾದಾಗ ಬಹಳಷ್ಟು ಪೀಡಿಸಿದ್ದೆ. ಮೈ ಮೇಲೆ ಹತ್ತೋದು, ಓಡಿಸೋದು, ಜೀವದ ಮಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ. ಹೀಗೆ ನಾನು ದುಃಖ ಕೊಟ್ಟಿದ್ದೆ ಆ ಜನ್ಮದಲ್ಲಿ, ಅದನ್ನು ಅವನು ತೀರಿಸ್ಕೊಂತಾನೆ ಅಂತ ಹೇಳಿದರು. ಅದೇನು ಆ ಕಥೆ ಅಂತ ಕೇಳಿದಾಗ ಅಲ್ಲಿ ರಸ್ತೆ ಮೇಲೆ ಆಡ್ತಕ್ಕಂಥ ಒಬ್ಬ ಬಾಲಕನನ್ನು ಕರ್ಕೊಂಬರ್ರಿ ಅಂತ ಹೇಳಿದರು. ಅವನು ಕರ್ಕೊಂಬಂದ. ಸಣ್ಣ ನೋಡ್ರು ಸಿಂಬಳ ಪಂಬಳ ಅದು ಇದು ಹರಕು ಬಂಗಿ ಅಂತ ಎಲ್ಲ ಇರ್ತದೆ ಅದ್ರದ್ದು. ಅಲ್ಲಿ ಅಪ್ಪಾರು ಕರಿತಾರೆ ಬಾ, ಅಜ್ಜಾರು ಕರಿತಾರೆ ಬಾ ಅಲ್ಲಿ ಅಂದರು. ಅದನ್ನು ಕರ್ಕೊಂಬಂದರು, ಕುಂಡ್ರಿಸಿದ್ರು. ಅದಕ್ಕೊಂದು ಬಾಳೆಹಣ್ಣು ಕೊಟ್ಟರು ಸಿದ್ಧಾರೂಢರು. ಇದನ್ನು ತಿನ್ನಪ್ಪ ಅಂತೇಳಿ ಹುಡುಗರು ಹಣ್ಣು ಅಂದಾಗ ತಿಂದವು. ತಿಂದ ತಕ್ಷಣದಲ್ಲಿ ಅವನಿಗೆ ಮುಖದ ಮೇಲೆ ಒಂದು ದಿವ್ಯ ತೇಜ, ಶಾಂತಿ ತೇಜ, ಜ್ಞಾನ ತೇಜ ಅನ್ನುವಂಥದ್ದು ಬರುವಂತಹದ್ದಾಯಿತು. ಬಂದ ತಕ್ಷಣದಲ್ಲಿ ಅವ್ರಿಗೆ ಕೇಳ್ರಪ್ಪ, ಸಂಚಾರದಾಗಿದ್ದಾಗ ಏನು ನಡೀತಿ ಕಥೆ ಅನ್ನುವಂಥದ್ದು ಗುರಪ್ಪಂದು ಅಂತ ಕೇಳ್ರಿ ಅಂದಾಗ ಅವನು ಹೇಳೋದಕ್ಕೆ ಶುರು ಮಾಡಿದ. ಅವನ ಕಣ್ಣೆದುರಿಗೇನೆ ನೋಡ್ದಂಗೆ ಆಗದಂಥವನಿಗೆ. ನೋಡಿ ಸಂಜಯ ಹೆಂಗೆ ಕುರುಕ್ಷೇತ್ರದಲ್ಲಿ ನಡೀತಕ್ಕಂಥ ಯುದ್ಧವನ್ನು ಮನೆಯೊಳಗೆ ತಾನು ಆ ಗೋಡಿ ನೋಡಿ ಹೇಳ್ತಿದ್ನು ಧೃತರಾಷ್ಟ್ರನಿಗೆ, ಕುರುಡನಿಗೆ. ಹಾಗೆ ಆ ಹುಡುಗ ಆ ನಡೆದಿರ್ತಕ್ಕಂಥದ್ದೆಲ್ಲವನ್ನು ಹೇಳಿದ. ಹೀಗೆ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಇಂಥ ಒಂದು ಅರಣ್ಯದಲ್ಲಿ ಅದರ ಪಕ್ಕಕ್ಕೆ ನದಿ, ಅದ್ರ ಮೇಲೆ ಉಸುಗು, ಹೀಗೆಲ್ಲ ಕುರಿಕಾಯಿ ಹುಡ್ರಲ್ಲೆಲ್ಲ ಆಡ್ಸ್ಕೊಂತ ಬಂದು ಅಲ್ಲಿರ್ತಿದ್ವು, ನೀರು ಕುಡಿಸ್ತಿದ್ವು. ಅವ್ರ ಜೊತೆಗೆ ಸಂಚಾರಕ್ಕೆ ಬಂದಾಗ ಇವರು ಹೋದ್ರಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಇವರನ್ನು ಕಂಡು ಕೂಡಲೇ ಆ ಹುಡುಗರು ತಾವು ತಂದಿರ್ತಕ್ಕಂಥ ಬುತ್ತಿಯನ್ನು ಕೊಟ್ಟು ಅವ್ರ ಜೊತೆಗೆ ಆಡ್ತಾಯಿದ್ರು. ಹೀಗೆ ಕೆಲವು ಸಮಯದಲ್ಲಿ ನಡೆದಾಗ ಆಕಸ್ಮಿಕವಾಗಿ ಒಮ್ಮೆ ಊಟಕ್ಕೆ ಕುಂತ ಸಮಯದಲ್ಲಿ ಕುರಿಯನ್ನು ನುಂಗಬೇಕು ಅಂಥೇಳಿ ಒಂದು ಹುಲಿ ಜಪ್ಪು ಹಾಕಿ ಕುಂತತ್ತು. ಅದು ಸೂಕ್ಷ್ಮವಾಗಿ ಆ ಕುರಿಗೆ ಗೊತ್ತಾಗಿ ಅವು ಒದರ್ತಾ ದಿಕ್ಕಾಪಾಲಾಗಿಬಿಟ್ವು. ಅವನ್ನೆಲ್ಲ ಒಟ್ಟುಗೂಡಿಸಲಿಕ್ಕೆ ಅವರೆಲ್ಲ ಹುಡುಗರು ಪ್ರಯತ್ನ ಮಾಡ್ತಿದ್ರು. ಯಾಕೆ ಹೆದರಿದ್ವಿ ಕುರಿಗಳು, ಹೆದರ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಇವ್ರು ನೋಡ್ತಾ ಹೋದಾಗ ಒಂದು ಕಂಟಿಯೊಳಗೆ ಅದು ಜಪ್ಪು ಹಾಕಿ ಕುಂತತ್ತು. ಇಲ್ಲಿ ಹಿಡಿಯೋಕೆ ಹೆಂಗೆ ಜಪ್ಪು ಹಾಕಿ ಬೆಕ್ಕುಗಳು ಕುಂಡ್ತಾವ ಕಣ್ಣು ಮುಚ್ಕೊಂಡು ಹಂಗೆ ಕುಂತತ್ತು. ಓಹೋ, ಇದಕ್ಕೆ ಹೆದರಿದಾವೆ, ಇದ್ರ ವಾಸನೆಗೆ ಹೆದರಿದಾವೆ, ಹುಲಿ ವಾಸನೆಗೆ ಅಂತ ಹೇಳಿ ಗೊತ್ತು ಮಾಡ್ಕೊಂಡು ಹಿಂದಿಂದ ಬಂದರೆ ಅದಕ್ಕೆ ಬೆನ್ನಿನ ಮೇಲೆ ಚಪ್ಪರಿಸಿಬಿಟ್ರು ಅವರು. ಚಪ್ಪರಿಸಿದ ಕೂಡಲೇ ಅದು ಓಡಾಕತ್ತು. ಓಡಿ ಹೋಗಿ ಕಿವಿ ಹಿಡಿದುಬಿಟ್ರು. ಅದ್ರದ್ದು ಕಿವಿ ಹಿಡಿದ ಕೂಡಲೇ ಅವರಿಗೆ ಅದಕ್ಕೆ ಶಕ್ತಿಪಾತ ಮಾಡಿಬಿಟ್ರು. ಅದೇ ಶಕ್ತಿಪಾತ ದೀಕ್ಷೆ ಅಂದರೆ ಅದಕ್ಕೆ ಅನ್ನೋದು. ಮುಟ್ಟಿ ಅದರ ದುಷ್ಟ ಗುಣಗಳನ್ನೆಲ್ಲ ಕಳೆದು ಬಿಟ್ರೆ ಶಕ್ತಿಪಾತ ದೀಕ್ಷೆ ಅಂಥೇಳಿ ಆ ಕಿವಿ ಹಿಡಿದು ತಮ್ಮ ಶಕ್ತಿಯ ಪಾತ ದೀಕ್ಷೆ ಕೊಟ್ಬಿಟ್ರು. ಅದಕ್ಕೆ ಜಾಗೃತವಾಗಿಬಿಡ್ತು. ಅದು ಸಾಕಿದ ನಾಯಿ, ಸಾಕಿದ ಆಡು ಕುರಿಗಳಂತೆ ಇವ್ರ ಪಾದ ನೆಕ್ಕೋದು, ಇವರು ಸುತ್ತ ಹಿಡಿದು ಸಾಕಿದ ಬೆಕ್ಕಿಗಳು ಹೆಂಗೆ ಮಾಡ್ತಾವೆ ನೋಡು, ಮೈಯೆಲ್ಲ ತಿಕ್ತಿರ್ತವೆ, ಬಾಲ ಏರ್ತಿ ಒಳಗೆ ಮಾಡ್ತಿರ್ತವೆ,
ಮೈ ಮೇಲೆ ಹತ್ತವ, ಹತ್ಲ ಮಾಡ್ತಾವೆ, ಇತ್ಲ ಮಾಡ್ತಾವೆ, ಸಾಕಿದ ಬೆಕ್ಕಳು ಅವ್ರ ಹೆಣ್ಮಕ್ಳಿಗೆ ಹಂಗೆ ಇವ್ರು ತೋರ್ಲಿ ಮಾಡಕ್ಕೆ ಹತ್ತಿತ್ತದು. ಆಮೇಲೆ ಇದ್ರ ಮೇಲೆ ಹತ್ತಿದ್ರು ಅವರು. ಹತ್ತಿ ಆ ಹುಡುಗರನ್ನೆಲ್ಲ ಕರೆದ್ರು, ಬರ್ರಿ ನಮ್ಮ ಜೊತೆಗೆ ಆಡೋಕೆ ಇದು ಒಂದು ಪ್ರಾಣಿ ಬಂದೈತಿ, ಇದು ಭಾಳ ಸಾತ್ವಿಕ. ಅವ್ರು ಅಯ್ಯೋ ಹುಲಿ ಅದಕ್ಕೆ ಎದುರು ಹುಡುಗಿದ್ವು, ನಮ್ಮ ಕುರಿಗಳೆಲ್ಲ ನುಂಗಾಕ ಬಂತಿದ್ವು ಅಂಥೇಳಿ ಎಷ್ಟು ಕರೆದ್ರು ಹತ್ತಿರ ಬರೋಕ್ಕವಲ್ರು. ಅವರು ಹೆದರಿ ಬಿಟ್ಟಿದ್ರು. ಹುಲಿ ನೋಡಿದರೆ ಅವ್ರು ಯಾರೋ ಮಹಿಮಾಪುರರು ಇರಬೇಕು, ಅವ್ರಿಗೇನೋ ಸಿದ್ಧಿಗಳಿರ್ಬೇಕು, ಅವ್ರು ಅದರಪ್ಪ ನಾವು ಹೋದ್ರೆ ನುಂಗಿ ಬಿಡ್ತೈತಿ ಅಂಥೇಳಿ. ಆದ್ರೂ ಅವರು ಅದನ್ನು ಅಲ್ಲಿಗೆ ಸೌಮ್ಯವಾಗಿ ಹೋಗಲಿಕ್ಕೆ ಆದೇಶ ಮಾಡಿದಂತೆ ಹೋಯ್ತು. ನೋಡಂತೇಳಿ ಎಷ್ಟು ದಿವಸ ನಮ್ಮ ಒಡನಾಟದಾಗ ಅದಾರ ಇವರು ಒಂದು ಬಳಕೆ. ಅದು ಕೂಡ ಏನು ಗುಡುಗು ಹಾಕೋದಿಲ್ಲ, ಏನು ಮಾಡಲ್ಲ, ಸುಮ್ಮನೆ ಬರ್ತೈತಿ ನೋಡೋಣ. ಆಮೇಲೆ ಒಂದು ಹುಡುಗನ ಜುಲಿಮಿಯಿಂದ ಹಿಡಿದು ಅದ್ರ ಮೇಲೆ ಕುಂಡ್ರಿಸಿದ್ರು ಅವರು. ತಾವು ಇಳಿದ್ರು, ಒಂದು ಹುಡುಗನ ಜುಲಿಮಿಯಿಂದ ಹಿಡಿದು ಕುಂಡ್ರಿಸಿದ್ರು. ತಮ್ಮ ಜೊತೆಗೆಲ್ಲ ಓಡಾಡ್ತು. ಅವರಿಗೆ ಧೈರ್ಯ ಬಂತು. ಸಾತ್ವಿಕ ಪ್ರಾಣಿ ಇದು, ಹುಲಿ ಅಲ್ಲ ಇದು, ಇದು ಖಂಡಿತವಾಗಿ ಸಾತ್ವಿಕ ಪ್ರಾಣಿ ಇದು ಅಂಥೇಳಿ. ದಿನನಿತ್ಯ ಇದೇ ರೀತಿಯಾಗಿ ಅವ್ರ ಹುಡುಗರು ಬಂದಾಗ ಇವರು ಯಾವುದೋ ಗವಿಯಿಂದ ಎದ್ದು ಬರ್ತಾ ಇದ್ರು. ಬಂದಾಗ ಅಷ್ಟರು ಆಟ ಅವ್ರ ಜೊತೆಗೆ ಇದು ಬರ್ತದ್ದು. ದಿವಸ ಸಂತೋಷವಾಗಿ ಚಿನ್ನ ಆಟ ಕಟ್ಟಿಯೋದು, ಅದು ಓಡುಗೋದು, ಇವ್ರು ಓಡುಗೋದು, ಇವರು ಬೆನ್ನತ್ತದು, ಅದು ಅಷ್ಟಾಗಲ್ಲ ಭಾಳಷ್ಟು ಸಂತೋಷವಾಗಿ ಕಾಲಹರಣ ಮಾಡ್ತಾಯಿದ್ರು. ಅದು ಹುಡುಗರು ನಮ್ಮ ಪುಟಾಗ ಹುಲಿ ಆಡ್ತತಿ, ಬಂದು ಹುಲಿ ಆಡ್ತತಿ, ಒಬ್ರು ಯಾರೋ ಅದಾರೆ ಅವ್ರ ಜೊತೆಗೆ ಅದು ಐತಿ, ಅವರು ನಾವು ಎಲ್ಲ ಆಟ ಆಡ್ತಿರ್ತೇವೆ, ಹಿಂಗೆ ಹುಲಿ ಐತಿ, ಹುಲಿ ಬರ್ತೈತೆ ದಿವಸ ಅಂಥೇಳಿ ಬೇಟೆಗಾರನಿಗೆ ಭಾಳಷ್ಟು ಸಂತೋಷವಾಯಿತು. ಅದನ್ನು ಹೊಡೆದು ಬಿಟ್ರೆ, ಅದನ್ನು ಸರ್ಕಾರದವ್ರಿಗೆ ಕೊಟ್ಟುಬಿಟ್ರೆ ನನಗೆ ಬಹಳಷ್ಟು ಇನಾಮ್ ಕೊಡ್ತಾರೆ, ಅದ್ರ ಚರ್ಮ ಕೊಟ್ಟುಬಿಟ್ರೆ ಭಾಳಷ್ಟು ನನಗೆ ಇದು ಬರ್ತೈತಿ, ಮರ್ಯಾದೆ ಬರ್ತೈತಿ, ಹುಲಿ ಹೊಡೆದಾನ ಅಂಥೇಳಿ ಸರ್ಕಾರ ನನಗೆ ಅದನ್ನು ಸನ್ಮಾನ ಮಾಡ್ತಾ ಹಿಂಗೆಲ್ಲ ಏನೇನೋ ಭಾವನೆ ಮಾಡ್ಕೊಂಡು ಅವನೊಂದು 2-3 ದಿವಸ ನೋಡಿ ಅದನ್ನೆಲ್ಲ ಹೋಗೋದು ಬರೋದೆಲ್ಲ ನೋಡ್ಕೊಂಡು ಅದಕ್ಕೇನು ನಿರ್ಭಯತೆ, ಯಾರು ಭಯದಲ್ಲಿ ಅದು ನಿರ್ಭಯದಿಂದ ಬರ್ತಿತ್ತು. ಇವ್ರಿಗೂ ಭಯದಿಲ್ಲ, ಅದಕ್ಕೂ ಭಯದಿಲ್ಲ. ಹಿಂಗೆ ಸಂತೋಷವಾಗಿ ಪರಸ್ಪರ ಪ್ರೇಮದಿಂದ ಆಡ್ತಾ ಇದ್ವು. ಇವನೊಂದು ದಿವಸ ಬಂದೂಕ್ ತೆಗೆದುಕೊಂಡು ಬಂದು ಕೂತ್ಕೊಂಡ್ಬಿಟ್ಟ ಕಾಟಿ ಒಳಗೆ ಅಡ್ಕೊಂಡು. ಇವ್ರು ಬಂದರು, ಅವರು ಹುಡುಗರು ಬಂದರು, ಕುರಿಗಳನ್ನೆಲ್ಲ ಬಿಟ್ಟರು, ಹಿಂಗಾಗಿ ಆಡ್ತಾಯಿದ್ರು. ಇವ್ರದ್ದು ಶಬ್ದ ಕೇಳ್ಕೊಟ್ಲೆ ಅದು ದಿವಸ ಬರಂಗೆ ಅದು ಯಾವ ಇಲ್ದಂಗೆ ಸುಮ್ಮನೆ ಬರ್ತಾಯಿತ್ತು. ಬರ್ತಾ 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 ಅವನು ಹತ್ತಿರ ಬರೋ ಮಟ್ಟ ಸುಮ್ಮನೆ ಇದ್ದ. ಹತ್ತಿರ ಬಂದು ಕೂಡಲೇ ಗುರಿ ಇಟ್ಟು ಹೊಡೆದ್ಬಿಟ್ಟಾಯ್ತು. ಒಂದೇ ಬಟ್ಟಿಗೆ ಅಂತ ಅಂದದ್ದು ಅದು ನೋಡ್ತಿತ್ತು ತಿರುಗೆ. ಇವನದನ್ನೆಲ್ಲ ಇವನು ಮೈ ಮೇಲೆ ಹಾರಿಬಿಟ್ಟು ಮೈಯೆಲ್ಲ ಪರಿಚಿಬಿಟ್ಟು ಹೊಟ್ಟಿನೆಲ್ಲ ಬಗೆದು ಬಿಡ್ತು. ಅದಕ್ಕೂ ಗುಂಡಿನ ಹೊಟ್ಟಿಂದ ರಕ್ತ ಹೋಗ್ತಿತ್ತು, ಇವನಿಗೂ ರಕ್ತ ಹೋಗ್ತಿತ್ತು. ಬ್ಲರ್ ನಿಶ್ಚೇಷ್ಟರಾಗಿ ಬಿದ್ದುಬಿಟ್ರು. ಆ ಶಬ್ದ ಕೇಳಿದ ತಕ್ಷಣ ಇಲ್ಲ ನೋಡಿದ್ರು, ಇದೆಲ್ಲ ನಾವಿದ್ರು. ಅವಾಗ ಬಂದರು ಆ ಹುಡುಗರು, ಸಿದ್ಧಾರೂಢರೆಲ್ಲ ಬಂದರು. ಬಂದು ಬಳಕೆ ಅದ್ರ ಹತ್ರ ಬಂದು ಕೂಡಲೇ ಅದು ತನ್ನ ತಲೆಯನ್ನು ಎತ್ತಿ ಅವ್ರ ಪಾದದ ಮೇಲಿಟ್ಟು ಒಳೋ ಅಂತ ಎಳಕತ್ತಿತ್ತು. ಆಮೇಲೆ ಅದ್ರ ಹತ್ರ ಕೂತ್ಕೊಂಡು ತಮ್ಮ ತೊಡಿ ಮೇಲೆ ಅದನ್ನ ಮೇಲೆ ತಲೆ ಇಟ್ಕೊಂಡು, ಈಗ ನಿನ್ನ ಪ್ರಾರಬ್ಧ ಇಷ್ಟೇ ಇತ್ತನೋ, ಆಯಿತು ಈಗ ಶಾಂತನಾಗು ನೀನು, ಮುಂದೆ ನೀನು ಯಾವಾಗಲೂ ಮುಂದಿನ ಜನ್ಮದಲ್ಲಿ ನನ್ನ ಅಂಗಸಂಗದಲ್ಲೇ ಇರುತ್ತೀಯ, ನಿನಗೆ ಒಳ್ಳೆ ಜನ್ಮ ಸಿಗ್ತತಿ, ಒಳ್ಳೆ ಅಧಿಕಾರ ಬರ್ತತಿ, ನಿನಗೆ ಮೋಕ್ಷವೇ ಸಿಗುವಂಥ ಅವಕಾಶವೈತಿ, ಈಗ ಶಾಂತವಾಗು ನೀನು ಅಂತೇಳಿ, ಶಾಂತವಾಗು ಅಂಥೇಳಿ ತೊಡಿ ಮೇಲೆ ಅದನ್ನು ಚೆಂಡಿಟ್ಕೊಂಡು ಅದಕ್ಕೆ ಉಪದೇಶ ಮಾಡಿ, ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿ, ಮೈಯೆಲ್ಲ ದಡಿವಿ, ಇನ್ನು ನೀನು ಬಿಟ್ಟುಬಿಡು ಪ್ರಾಣವಾಗಿರ್ತಕ್ಕಂಥದ್ದನ್ನು, ಇನ್ನು ಕೆಲವೇ ದಿವಸದಲ್ಲಿ ಮತ್ತೆ ನನ್ನ ಹತ್ರನೇ ಇರುವಂಥ ಶರ ನಿನಗೆ ಬರ್ತತಿ ಅಂತ ಹೇಳಿದಾಗ ಅದಕ್ಕೆ ಬಹಳಷ್ಟು ಸಂತೋಷವಾಗಿ, ಈ ಪಶು ಜನ್ಮ ಹೋಗಿ ನನಗೆ ನರಜನ್ಮ ಬರ್ತದಲ್ಲ ಅಂತೇಳಿ ಭಾಳಷ್ಟು ಸಂತೋಷಗೊಂಡದು. ಅದು ಸದ್ಗುರುವನ್ನು ನೋಡ್ತಾ 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 ಅವರ ಚರಣಗಳಲ್ಲಿಯೇ ತನ್ನ ಪ್ರಾಣವಾಗಿರ್ತಕ್ಕಂಥದ್ದನ್ನು ಬಿಡ್ತು. ಆವಾಗ ಅವನ ಹತ್ರ ಹೋಗಿ ಹೊಟ್ಟಿ ಒಗೆದದ್ದಕ್ಕೆ ತಮ್ಮದಿದ್ದೇ ಒಂದು ತುಂಡು ವಸ್ತ್ರ ಹೆಗಲ ಮೇಲೆ ಅದನ್ನೇ ಎಲ್ಲ ಹಾಕಿ ಬಿಗಿದು ಊರೊಳಿಂದ ಜನ ಕರೆಸಿ ಅವ್ರಿಗೆ ಹೇಳಿದ್ರು, ಇವನು ಏನೂ ಆಗೋದಿಲ್ಲ, ಇವನಿಗೆ ಇವನಿಗೆ ಒಳ್ಳೇದಾಗತ್ತೆ, ಒಂದು 6 ತಿಂಗಳ ತನಕ ಹಿಂಗೆ ಇರ್ತತಿ, ಆಮೇಲೆ ಚಲೋ ಆಗ್ತಾನೆ, ನೀವು ಕರ್ಕೊಂಡೋಗಿ ಉಪಚಾರ ಮಾಡಿರಿ ಅಂತ ಹೇಳಿದರು. ಅದೇ ರೀತಿಯಾಗಿ ಉಪಚಾರ ಮಾಡಿದರು. ಆಮೇಲೆ ಅಲ್ಲಿದ್ದ ತಾವು ಸಂಚಾರಕ್ಕೆ ಹೊರಟರು. ಆ ಹಿಂದೆ ಹುಲಿಯಾಗಿರುವುದೇ ಈಗ ಗುರಪ್ಪನಾಗಿ ಹುಟ್ಟಿ ಬಂದು ಅವ್ರು ಹೆಂಗೆ ಮಕ್ಕಂದಾಗ ಕುಂತಾಗ ತುಳಿಯೋದು, ಅದ್ರ ಮೇಲೆ ಹತ್ತೋದು, ಏನು ಮಾಡೋದು, ಕಿವಿ ಹಿಡಿಯೋದು, ಮುಖ ಹಿಡಿಯೋದು, ಬಾಯಿ ಜಿಗಿಯೋದು, ಕಾಲು ಎತ್ತೋದು, ಅದು ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ರಲ್ಲ, ಅದು
ಈಗ ಈ ರೀತಿಯಾಗಿ ಮಾಡ್ತಾ ಇದ್ದಾನ ಅಂತ ಹೇಳಿ ಆ ಹುಡುಗ ಹೇಳಿದಂತೆ ಅದನ್ನೆಲ್ಲರೂ ಕೇಳ್ತಾ ಇದ್ರಂತೆ. ಭಾಳಷ್ಟು ಆಶ್ಚರ್ಯವಾಯಿತು. ಮತ್ತೊಂದು ಬಾಳೆಹಣ್ಣು ಕೊಟ್ಟ ತಕ್ಷಣದಲ್ಲಿಯೇ ಹೆಂಗೆ ಗೊತ್ತಾಯ್ತಪ್ಪ ನಿನಗೆ ಅಂದರು. ಹಿಂಗೆ ನನ್ನ ಮುಂದೆ ಕಣ್ಣು ಮುಂದೆ ನಡೆದಂಗೆ ಆಯಿತು, ಅದನ್ನೇ ಹೇಳಿದೆ ನಾನು ನೋಡಿದ್ದ ಅಂದರು. ಬಾಳೆಹಣ್ಣು ತಿಂದು ಕೂಡಲೇ ಅದು ಮರೆತು ಮತ್ತು ತಾನು ಆಡೋಕ್ಕೆ ಹೋತು ಅಂಥೇಳಿ ಆವಾಗ ಅವ್ರು ಹೇಳಿದರು, ಇದು ಸಹಜವಾಗಿರುವಂಥ, ನಾನು ಅದವನಿಗೆ ದುಃಖ ಕೊಟ್ಟಿದ್ದೆ, ದುಃಖ ಕೊಟ್ಟವ್ರು ಯಾರಾದ್ರೂ ಕೂಡ ಅದನ್ನು ಅನುಭವಿಸೇ ತೀರಬೇಕು ಅನ್ನುವಂಥದ್ದು ನಿಯಮ. ಜುಣಿಗಿತಾನುಣಲೊಲ್ಲೆನೆಂದರೆ ಅಣಕವೇ ತಮ್ಮಪ್ಪ ನುಂಬನೆ ಎಣಿಸಿ ನೋಡಲು ಈಶ್ವರಾಜ್ಞೆಯ ಮೀರಲಳವಲ್ಲ. ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸೋಕ್ವಲ್ವಿ ಅಂದರೆ ನಿಮ್ಮ ಅಪ್ಪ ಉಣ್ತಾನ, ಅದನ್ನು ನೀನು ಮಾಡಿದೆ ಅಂದ್ರೆ ನೀನೇ ಉಣಬೇಕು ಅಂಥೇಳಿ ಇದು ನೇಮವಾಗಿರ್ತಕ್ಕಂಥದ್ದು. ಯಾರ್ಯಾರು ಏನೇನು ಮಾಡಿರ್ತಾರೋ ಅದನ್ನು ಅನುಭವಿಸೇ ತೀರ್ಬೇಕು ಅನ್ನುವಂಥದ್ದು. ಅವರೇ ಅನುಭವಿಸೋಕೆ, ಮತ್ತೊಬ್ಬರು ಅನುಭವಿಸೋಂಗಿಲ್ಲ, ಅದನ್ನು ಅವರೇ ಅನುಭವಿಸೋಕು. ಮಾಡಿದೆ ಉಣ್ತಾನೆ ಮಣಿಯಂತ ಕಡುಬು ಅನ್ನುವಂಥ ಒಂದು ಗಾದಿ. ಎಂತೆಂಥ ಕಡುಬು ಮಾಡ್ಕೊಂಡಿರ್ತಾವ ಅಂತಂಥದ್ದು ಉಣ್ಬೇಕು. ಇವು ದಪ್ಪನ ಕಡುಬು ಮಾಡ್ಕೊಂಡು ಸಣ್ಣದು ಬೇಕು ಅಂದ್ರೆ ಹೆಂಗಾಕತಿ? ಅದು ಬೆಂದತ್ತು ಬೆಂದಲ್ಲು ಹೆಂಗೈತೋ ಒಟ್ಟು ಅದು ಹಂಗೆ ಎಂಥದ್ದು ಮಾಡ್ಕೊಂಡಿರ್ತಾರ ಅಂಥದ್ದು ಉಣ್ಬೇಕು. ಅದನ್ನು ನಾವು ಎಂಥದ್ದು ಮಾಡಿರ್ತಾವ ಅಂಥದ್ದು ಉಣ್ಬೇಕು. ಏನು ಅಡುಗೆ ಮಾಡಿರ್ತಾವ ಅದನ್ನು ಉಣ್ಬೇಕು. ಅದನ್ನು ಬಿಟ್ಟು ಬೇರೆದ ಅಪೇಕ್ಷೆ ಮಾಡಿ ಉಣ್ಣಕ್ಕಂತಾಗ ಆಗೋದಲ್ಲ. ಹಾಗೆ ಎಂತೆಂಥ ಕರ್ಮಗಳನ್ನು ನಾವು ಮಾಡಿರ್ತಾವೋ ಅಂಥಂಥ ಕರ್ಮಗಳನ್ನು ಹರಿಹರ ಬ್ರಹ್ಮಾದಿಗಳು ಕೂಡ ಅನುಭವಿಸ್ಬೇಕು. ಹರಿಹರ ಬ್ರಹ್ಮಾದಿಗಳು ಕೂಡ ತಾವು ಮಾಡಿದಂಥ ಕರ್ಮಗಳನ್ನು ಅವರೂ ಅನುಭವಿಸ್ಬೇಕು. ಮಾಡಿದಂಥ ಕರ್ಮಗಳನ್ನು ಯಾರಾದರೂ ಅನುಭವಿಸಿ ತೀರ್ಸಬೇಕು ಹೊರತು ಬೇರೆ ಪರಿಹಾರ ಅದಕ್ಕಿಲ್ಲ ಅಂಥೇಳಿ. ಬರಲುಳ್ಳ ದುಃಖವನ್ನು ಅನುಭವಿಸದೆ, ಬರಲುಳ್ಳ ಸುಖವ ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಯಹೂದಿ ಎಂದೊಡೆ ರಾಮನಳ ಪಾಂಡವರು ನೊಯ್ಯಲೇಕೆ ಅಂತೇಳಿ. ಅವರು ಸಮರ್ಥರಿದ್ರು, ಉಳ್ಕೋಬೋದಾಗಿತ್ತು, ಹಂಗೆ ಉಳ್ಕೊಳ್ಳೋದಿಲ್ಲ ಅವರು. ಹರಿಶ್ಚಂದ್ರ ಸ್ಮಶಾನಕ್ಕಾದ, ಅದರಿಂದ ತಾನು ಕೊಟ್ಟ ವಚನಕ್ಕೆ ಭ್ರಷ್ಟನಾಗಲಿಲ್ಲ. ತನ್ನ ಸತ್ಯಕ್ಕೋಸ್ಕರವಾಗಿ ಏನು ಬಂದರು ಅನುಭವ. ಅವೆಲ್ಲ ಒಂದೊಂದು ಯಾವ್ಯಾವುದು ಜನ್ಮದ ಕರ್ಮಗಳಿರ್ತವೆ. ಕರ್ಮದಲ್ಲಿ ಕೂಡ ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರೇಚ್ಛಾ ಪ್ರಾರಬ್ಧ ಅಂತೇಳಿ 3 ರೀತಿಯಾಗಿ ನಮಗೆ ಕರ್ಮಗಳು ಭೋಗ ಕೊಡ್ತವೆ. ಹರಿಶ್ಚಂದ್ರನಿಗೆ ಭೋಗ ಯಾವುದು ಕೊಡ್ತು ಅಂದರೆ ಪರೇಚ್ಛಾ ಪ್ರಾರಬ್ಧ. ಅದು ವಿಶ್ವಾಮಿತ್ರರು ವಸಿಷ್ಠರು ಬ್ರಹ್ಮ ಸಭೆಯಲ್ಲಿ ಭೂಲೋಕದೊಳಗಿಂತ ಒಬ್ಬ ಮಹಾಸತ್ಯವಂತದನ ಅಂತ ಹೇಳಿದರು. ಅವನು ಸತ್ಯತನ ಕೆಡಿಸ್ತಾನೆ ಅಂತ ಇವರು ಪಣ ತೊಟ್ಟರು. ವಿಶ್ವಾಮಿತ್ರರು ಬಂದ ರೂಪದಿಂದ ಕಾಡಿದರು. ಇದು ಪರೇಚ್ಛಾ ಪ್ರಾರಬ್ಧ ಅಂತೇಳಿ. ನಮ್ಮ ಕ್ಷಣ ಕ್ಷಣಕ್ಕೂ ಆಗ್ತಕ್ಕಂಥವುಗಳು ನಮ್ಮ ಇಚ್ಛೆಯಿಂದ ಕೆಲವಾಗ್ತವೆ, ಪರಿಚ್ಛೆಯಿಂದ ಕೆಲವಾಗ್ತವೆ. ಅವ್ರಿಗೂ ಇಚ್ಛೆ ಇರೋದಿಲ್ಲ, ನಮಗೂ ಇಚ್ಛೆ ಇರೋದಿಲ್ಲ, ತಾನೇ ತಾನೇ ಕೆಲವಾಗಿಬಿಡ್ತಾವೆ. ತಾನೇ ತಾನಾಗಿ ಅವ್ನು ನೋಡು, ಕಾರ್ ಉಂಡು ಬಿದ್ದುತ್ತಲ್ಲ ಈಗ ಬರ್ಬೇಕಾರೆ ದಾರ್ಯಾಗ, ಯಾರ ಉಡ್ಲಿ ಅಂತಂದ್ರ, ಯಾರ ಉಡಿಸಿದ್ರ ಇಲ್ಲ, ತಾನು ಉಡಿಸ್ಬೇಕು ಅಂತ ಇತ್ತ ಇಲ್ಲ, ಕುಂತರಿ ಉಳ್ಕೋಬೇಕು ಅಂತ ಇತ್ತ ಇಲ್ಲ. ಅವ್ರಿಗೆ ಇಚ್ಛೆ ಇಲ್ಲ, ಇವ್ರಿಗೆ ಇಚ್ಛೆ ಇಲ್ಲ, ಅನಿಚ್ಛವಾಗಿ ಉಳ್ಳಿಬಿಡ್ತದೋ ಅಂತ. ಅನಿಚ್ಛವಾಗಿ ಹೀಗೆ ನಮ್ಮ ಒಂದೊಂದು ಕ್ಷಣಕ್ಕೂ ಏನು ನಡೀತಾವೋ, ಕೆಲವು ಇಚ್ಛಾ ಪ್ರಾರಬ್ಧಗಳು ಭೋಗ ಕೊಡ್ತಿರ್ತವೆ, ಕೆಲವು ಅನಿಚ್ಛಾ ಪ್ರಾರಬ್ಧಗಳು ಭೋಗ ಕೊಡ್ತವೆ, ಕೆಲವು ಪರನಿಚ್ಛಾ ಭೋಗಗಳು ಅವ್ರ ಸಲುವಾಗಿ ನಾವು ದುಃಖವನ್ನು ಅನುಭವಿಸ್ತಕ್ಕಂಥ ಪ್ರಸಂಗಗಳು. ಆ ದೃಷ್ಟಿಯಿಂದ ಅದು ಹಿಂದೆ ಕೊಟ್ಟಿದ್ವಿ ನಾವು ಅವನಿಗೆ ದುಃಖನ, ಅದು ಈ ಪ್ರಕಾರವಾಗಿ ಕೊಡ್ತಾನೆ ಅಂತೇಳಿ ಹೇಳಿದಾಗ ಎಲ್ಲರಿಗೂ ಬಹಳಷ್ಟು ಸಂತೋಷವಾಯಿತು. ಪೂರ್ವ ಚರಿತ್ರೆಯನ್ನು ಕೇಳಿ ಅವರಿಗೆ ಬಹಳಷ್ಟು ಸದ್ಗುರುವಿನ ಮಹಿಮೆ ಅಗಾಧವಾಗಿರ್ತಕ್ಕಂಥದ್ದು. ಆ ಹುಲಿ ಜನ್ಮದಿಂದ ನೇರವಾಗಿ ನರಜನ್ಮಕ್ಕೆ ಬಂದು ತಾನು ಕೊನೆಗೆ ಹರನಾಗಿ ಬಿಟ್ಟನಲ್ಲ, ಎಂಥ ವಿಶೇಷತೆ ಅನ್ನುವಂಥದ್ದು ಗೊತ್ತಾಗಿ ಸದ್ಗುರುವಿನಲ್ಲಿ ಪೂರ್ಣವಾಗಿರುವಂಥ ನಂಬಿಕೆ, ವಿಶ್ವಾಸ, ಪ್ರೇಮ, ಭಕ್ತಿ ಅನ್ನುವಂಥದ್ದು ಅವರಿಗೆ ದೃಢವಾಗಿ ಆ ಮುಖೇಣವಾಗಿ ಗುರು ಧ್ಯಾನ, ಗುರು ಸೇವೆ, ಗುರು ಭಜನೆ, ಗುರು ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡ್ತಾ ಮಾಡ್ತಾ ಸದ್ಗುರುನ ಪೂರ್ಣವಾಗಿರುವಂತಹ ಪ್ರೇಮಾನುಗ್ರಹಕ್ಕೆ ಪಾತ್ರರಾದರು. ಸರ್ವ ದುಃಖ ನಿವೃತ್ತಿ ಆಯಿತು, ಪರಮಾನಂದ ಪ್ರಾಪ್ತಿ ಆಯಿತು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಿಗೆ ಅರ್ಪಿಸಿರುವನು. ಜೈ ಜೈ